ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಇಲ್ಲಿ ಹೊಸೊಬ್ಬರಾಗಿದೆ. ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ಪ್ರಿಡಿಕ್ಷನ್ ವಿಡಿಯೋಸ್ ಮಾಡ್ತೀನಿ ಆ್ಯಂಡ್ ಆಲ್ಟರ್ನೇಟಿವ್ ಡೇಸ್, ಎವ್ರಿ ಆಲ್ಟರ್ನೇಟಿವ್ ಡೇಸ್ ಒನ್ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕೇಳಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಓಕೆ, ಸೊ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಕ್ವೆಶನ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಬೇಕು ವಿಡಿಯೋ ಅಂತ. ಸೊ ಮೆಜಾರಿಟಿ ಯಾವ್ದ್ರ ಮೇಲೆ ಬಂದಿರುತ್ತೆ ಆ ಒಂದು ಟಾಪಿಕ್ ಮೇಲೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತಾರೆ ಏನ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಐ ನೋ 4 days ಆಲ್ಮೋಸ್ಟ್ ಲೇಟ್ ಜಾನ್ವರಿ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾ ಇರೋದು, ಬಟ್ ಕೋರ್ಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಈ ಒಂದು ಸೀರೀಸ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಇನ್ನು ಮಂತ್ಲಿ ಸ್ಟಾರ್ಟಿಂಗ್ ಅಥವಾ ಮಂತ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಆ ಮಂತ್ ಹೆಂಗಿರುತ್ತೆ ಅಂತ ಟ್ಯಾರೋ ಮೂಲಕ ನಿಮಗೆ ಮೆಸೇಜಸ್ನ ರೀಚ್ ಮಾಡಿಸೋದು. ಓಕೆ, ಸೊ ಇದಾಗಿರುತ್ತೆ ಇವತ್ತಿನ ಟಾಪಿಕ್ ಸ್ಟ್ರಕ್ಚರ್ನ ನಾನು ಇವಾಗಲೇ ಹೇಳಲ್ಲ, ಹೋಗ್ತಾ ನೋಡೋಣ. ಆಬ್ವಿಯಸ್ಲಿ ನಿಮ್ಮ ಮೇಜರ್ ಏರಿಯಾಸ್ ಅಂದ್ರೆ ಕರಿಯರ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ಎಲ್ಲದನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಡೆಫಿನೆಟ್ಲಿ ಆ ಒಂದು ಇಯರಿಗೆ ಏನೆಲ್ಲ ಒಂದು ಕ್ಲಾರಿಟಿ ಬೇಕು, ಏನೆಲ್ಲ ಮೆಸೇಜಸ್ ಬೇಕು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನ್ನ ಫ್ಯೂಚರ್ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋದು ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾನೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆಲ್ ರೈಟ್, ಸೊ ಗೈಸ್ ಎಲ್ಲ ವಿಡಿಯೋ ತರ ನಿಮಗೆ 2 ಆಪ್ಷನ್ ಇವಾಗ ನಿಮ್ಮ ಕಣ್ಮುಂದೆ ಬಂತು. ಸೊ ಎಸ್, ಟೈಮ್ ತಗೊಳ್ಳಿ ಯಾವ ಆಪ್ಷನ್ ಚೂಸ್ ಮಾಡಬೇಕು ಅಂತ. ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಒನ್ ಥಿಂಗ್ ಈಸ್, ಪಾಸ್ ಮಾಡಿ. ನೀವು ಆ ಆಪ್ಷನ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಪಾಸ್ ಮಾಡಿ ಚೂಸ್ ಮಾಡೋದಕ್ಕೆ. ಆಲ್ ರೈಟ್, ಸೊ ಎಸ್ ಗೈಸ್, ಎಲ್ಲ ವಿಡಿಯೋ ತರ ಈ ವಿಡಿಯೋದು ಆಪ್ಷನ್ಸ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಹಾಕಿರ್ತೀನಿ. ಸೊ ನೀವು ನಿಮ್ಮ ವಿಡಿಯೋಗೆ ಡೈರೆಕ್ಟ್ ಆಗಿ ಹೋಗ್ಬೇಕು. ಇನ್ನು ನೀವು ಫೋಕಸ್ ಮಾಡ್ಬೇಕು ಆಪ್ಷನ್ ಮೇಲೆ ಡೆಫಿನೆಟ್ಲಿ ಪಾಸ್ ಮಾಡ್ಬೋದು. ಓಕೆ, ಸೊ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ ಗಾಯ್ಸ್. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರಿ ಗೈಸ್, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಜಾನ್ವರಿ ಹೋಲ್ ಇಯರ್ಗೆ ನಿಮಗೆ ಏನೆಲ್ಲ ಕ್ವಶನ್ಸ್, ಏನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಫುಲ್ಫಿಲ್ ಮಾಡಬೇಕು, ಯಾವ್ದೆಲ್ಲ ಒಂದಷ್ಟು ಟಾಪಿಕ್ಸ್ ಅನ್ನು ನೀವು ಈ ಒಂದು ಮಂತ್ ಅಲ್ಲಿ ಹೈಲೈಟ್ ಮಾಡ್ಕೋಬೇಕು ಅಥವಾ ಇಂಪಾರ್ಟೆನ್ಸ್ ತಗೋಬೇಕು ಈ ಒಂದಷ್ಟು ಟಾಪಿಕ್ ಮೇಲೆ ಅಂತ ನಿಮಗೆ ಅನ್ಸುತ್ತೆ. ಅಂಡ್ ಯಾವ ಎಲ್ಲ ಟಾಪಿಕ್ ಮೇಲೆ ಮೆಸೇಜಸ್ ಬರುತ್ತೆ ಅಂತ ನಂಗೂ ಗೊತ್ತಿಲ್ಲ, ಬಟ್ ನೋಡೋಣ. ರೈಟ್, ಸೊ ಗೈಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು. ಬಿಕಾಸ್ ತುಂಬಾ ಜನ ಕೇಳಿದ್ರು ಯಾಕೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. 111 ಇಟ್ಸ್ ಅನ್ ಏಂಜಲ್ ನಂಬರ್ ಗೈಸ್, ದಟ್ಸ್ ಇಟ್. ಅದರಲ್ಲಿ ಆತರ ಏನೂ ಇಲ್ಲ. ನೀವು ತುಂಬಾ ಜನ ಅನ್ಕೊಂಡಿರ್ಬೋದು 1111 ಅಥವಾ 111 ನಂಬರ್ ನೋಡಿದಾಗ ಏನಾದ್ರು ವಿಶ್ ಮಾಡ್ಕೊಳ್ಳಿ ಅಂತ ನಿಮ್ಮ ಅಕ್ಕಪಕ್ಕದವ್ರು ಹೇಳೋದು, ಇದೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಾ ಆಲ್ರೆಡಿ ಅಲ್ವಾ. ಸೊ ಇಟ್ಸ್ ಜಸ್ಟ್ ದಟ್ ನೀವು ಆ ಮೂಮೆಂಟ್ ಅಲ್ಲಿ ಕಮೆಂಟ್ ಹಾಕಿದ್ರೆ ಏಂಜಲ್ಸ್ ಹೆಲ್ಪ್ ಮಾಡುತ್ತೆ ನಿಮಗೆ ಏನ್ ಕೇಳ್ತಾ ಇದ್ದೀರಾ ಅದನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಅಂತ. ಓಕೆ, ಸೊ ಗೈಸ್ ಗ್ರೂಪ್ 1 ಅವ್ರಿಗೆ ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಫಸ್ಟ್ ಯಾವೆಲ್ಲ ಏರಿಯಾಸ್ ನಿಮಗೆ ಜಾನ್ವರಿ 2025 ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಅಂಡ್ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಡೆಫಿನೆಟ್ಲಿ ದಟ್ ವುಡ್ ಹೆಲ್ಪ್ ಮೀ ಟು ಮೋಟಿವೇಟ್ ಮೀ ಅಂಡ್ ತುಂಬಾ ಸಪೋರ್ಟ್ ಮಾಡುತ್ತೆ ಗ್ರೋ ಆಗೋದಕ್ಕಲ್ವಾ. ಸೊ ಗೈಸ್ ಅದಕ್ಕೋಸ್ಕರ. ಅಂಡ್ ಮುಂಚೆನೆ ಹೇಳ್ದಂಗೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಮ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡಬೇಕು ನೀವು ಕೂಡ. ರೈಟ್, ಸೊ ನೋಡೋಣ ಫಸ್ಟ್ ಮೆಸೇಜ್. ಜಾನ್ವರಿಲಿ ಏನು ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಒಂದು ಮೆಸೇಜ್ ಬೇಕು ಅಂದ್ರೆ 3-4 ಮೆಸೇಜ್ ಬರ್ತಾ ಇದೆ ಗಾಯ್ಸ್ ನಿಮಗೆ. ಓ ಗಾಡ್, ಸೋ ಮೆನಿ ಮಿಕ್ಸ್ಡ್ ಮೆಸೇಜಸ್ ನಿಮಗಂತೂ. So for the first group,
ಓಕೆ, ಟ್ರೆಷರ್ ಐಲ್ಯಾಂಡ್. ನಂಬರ್ 9. ನಂಬರ್ 9 ಎಕ್ಸಾಕ್ಟ್ಲಿ ಈ ಇಯರ್ 2025 ಇಯರ್ ನಾನು ಮುಂಚೆನೆ ಹೇಳ್ದಂಗೆ ನಂಬರ್ 9 ಜಾಸ್ತಿ ಫೋಕಸ್ ಮಾಡುತ್ತೆ. ನಂಬರ್ 9 ಅಂದ್ರೆ ಮಾಸ್ ಕ್ವಾಲಿಟಿ. ಅಂದ್ರೆ ಈ ಇಯರ್ ಅಲ್ಲಿ ಡಸಂಟ್ ಮ್ಯಾಟರ್ ಯಾವ ಮಂತ್ ಅಂತ, ಬಟ್ ಯಾವುದೇ ಒಂದು ಫೈಟ್ಗೂ ರೆಡಿ ಆಗಿರ್ಬೇಕು. ಇದು ಹೆಂಗೆ ಅಂತಂದ್ರೆ ಮುಂಚಿನ ಕಾಲದಲ್ಲಿ ಆಗಿದ್ರೆ ಯುದ್ಧ ಅನ್ನೋದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಈ ತರ ಎನರ್ಜಿಗೆ. ಬಟ್ ಈ ಎನರ್ಜಿಲಿ ನೀವು ಬೇಕೋ ಬೇಡ ಅಂದ್ರೂ ಬೇರೆಯವರು ಟ್ರಿಗರ್ ಮಾಡೋದು, ಯಾರೋ ಬಂದ್ಬಿಟ್ಟು ಸುಮ್ನೆ ಜಗಳಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ ಬರೋದು, ಈ ತರ ಒಂದು ಇಯರ್ ಅನ್ಬೋದು 2025 ನೀವು. ಸೊ ಎಟ್ ಎನಿ ಮೂಮೆಂಟ್ ಒಂದು ಫಿಸಿಕಲ್ ಎನರ್ಜಿನ ಆಕ್ಟಿವ್ ಆಗಿ ಇಟ್ಕೊಳ್ಳಿ, ಅಂಡ್ ಎಟ್ ಎನಿ ಮೂಮೆಂಟ್ ಹೆಲ್ತ್ ವೈಸ್ ಆಗಿ ಪ್ರಿಪೇರ್ಡ್ ಆಗಿರಿ. ಅದು ಎಂತ ಸಿಚುವೇಶನ್ ಆದ್ರೂ ಗಿವ್ ಅಪ್ ಮಾಡಬೇಡಿ. ಓಕೆ, ಸೊ ಜಾನ್ವರಿ ಬಂದ್ಬಿಟ್ಟು ಎಸ್ಪೆಷಲಿ ಫಾರ್ ಬಿಸ್ನೆಸ್ ಪೀಪಲ್, ಯಾರೆಲ್ಲ ಇಲ್ಲಿ ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ, ಯಾರೆಲ್ಲ ನೀವು ಮನಿ ಬಂದ್ಬಿಟ್ಟು ಕಮಿಂಗ್ ಅಂಡ್ ಗೋಯಿಂಗ್ ತರ ಆಗ್ತಾ ಇರುತ್ತೆ, ಆ ತರ ಪೀಪಲ್, ರೆಗ್ಯುಲರ್ ಜಾಬ್ ಮಾಡೋರಿಗಲ್ಲ, ಎಸ್ಪೆಷಲಿ ಬಿಸ್ನೆಸ್ ಜಾಬ್ ಮಾಡೋರಿಗೂ ಪಾಸಿಬಿಲಿಟಿ ಇದೆ. ನೀವು ಆಲ್ಟರ್ನೇಟಿವ್ ವೇ ಅಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋದು, ಫಿನಾನ್ಷಿಯಲಿ ಸೆಕ್ಯೂರ್ ಆಗೋದು ಪಾಸಿಬಿಲಿಟಿ ಇದೆ. ಎಸ್ಪೆಷಲಿ ಬಿಸ್ನೆಸ್ ಅವರಿಗೆ 2025 ಜಾನ್ವರಿ ನಿಮಗೆ ವೆರಿ ಬ್ಯೂಟಿಫುಲ್ ಇಯರ್ ಆಗಿರುತ್ತೆ. ಫಿನಾನ್ಷಿಯಲ್ ಸೆಕ್ಯೂರಿಟಿ ಲೈಫ್ ಅಲ್ಲಿ ಪಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಒಳ್ಳೆ ಟೈಮ್ ಅನ್ಬೋದು ಜಾನ್ವರಿ. ಓಕೆ, ಸೊ ಇದೇನ್ ಹೇಳುತ್ತೆ ಇದಂದ್ರೆ ಟ್ರೆಷರ್ ಐಲ್ಯಾಂಡ್, ಅದ್ರಲ್ಲೇ ನೋಡ್ಬೋದು. ಟ್ರೆಷರ್ ಅಂದ್ರೆ ಏನದು, ಒಂದು ಚಿನ್ನ ರತ್ನಗಳು ಸಿಗೋದು. ಸೊ ಪಾಸಿಬಿಲಿಟಿ ಇದೆ. ತುಂಬಾ ಜನಕ್ಕೆ ಆಸ್ತಿ ವಿಚಾರದಲ್ಲಿ ಏನಾದ್ರು ಜಗಳ, ಆಸ್ತಿ ವಿಚಾರದಲ್ಲಿ ಮನಸ್ತಾಪ, ಅಥವಾ ನಿಮಗ್ ಸಿಗ್ಬೇಕಾಗಿರೋ ಪ್ರಾಪರ್ಟಿ ನಿಮಗ್ ಸಿಗ್ದೇನೆ ಇರೋದು, ನಿಮಗ್ ಸಿಗ್ಬೇಕಾಗಿರೋ ಒಂದಷ್ಟು ಶೇರ್ ಅಥವಾ ದುಡ್ಡೇ ಆಗಿರ್ಬೋದು, ನಿಮ್ಮಿಂದ ಮೋಸ ಆಗೋಗಿತ್ತು ಅನ್ಸುತ್ತೆ, ಅದು ನಿಮಗೆ ಫೈನಲಿ ಜಾನ್ವರಿಲಿ ಸಿಗೋ ಪಾಸಿಬಿಲಿಟಿ ಇದೆ. ಜಾನ್ವರಿಲಿ ಒನ್ ಮೋರ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಗೈಸ್, ಅಟ್ರಾಕ್ಟ್ ಮಾಡ್ಕೊಂತೀರಾ ನಿಮ್ ಲೈಫಲ್ಲಿ. ಅಂದ್ರೆ ಮ್ಯಾನಿಫೆಸ್ಟೇಷನ್, ತುಂಬಾ ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ತುಂಬಾ ಜನ ನನಗೆ ಏನ್ ಬೇಕು ಅಂತ ನೀವು ಬರಿತಾ ಇದ್ದೀರಾ, ದಿನ ಜರ್ನಲ್ ಮಾಡ್ತಾ ಇದ್ದೀರಾ. ಗೈಸ್, ನಾನು ಆಸ್ ಅ ಟ್ಯಾರೋ ಕಾರ್ಡ್ ರೀಡರ್ 6 years ಎಕ್ಸ್ಪೀರಿಯನ್ಸ್ ಇದೆ ನನಗೆ ಇದ್ರಲ್ಲಿ. ಐ ಟೆಲ್ ಯು ಒನ್ ಬೆಸ್ಟ್ ಥಿಂಗ್. ನಿಮಗೆ ತುಂಬಾ ಜನ ಸ್ಟ್ರಗಲ್ ಮಾಡ್ತಾ ಇದ್ರೆ ನನಗೆ ಯಾವ ತರ ಜೀವನ ಬೇಕು ಅಂತ. ಐ ನೋ ಎಲ್ಲರ ಮೈಂಡ್ ಅಲ್ಲೂ ಒಂದು ಥಾಟ್ ಇರುತ್ತೆ, ನನಗೆ ಹಿಂಗ್ ಬೇಕು ಹಂಗ್ ಬೇಕು ಅಂತ. ಫಾರ್ ಎನ್ ಎಕ್ಸಾಂಪಲ್ ಗೈಸ್, ನೀವು ಬ್ಯಾಕ್ ಟು ಯುವರ್ ಕಾಲೇಜ್ ಡೇಸಿಗೆ ಹೋಗಿ. ಓಕೆ, ಜನರಲ್ ಆಗಿ ನೀವು ಪಾಠ ಕೇಳ್ತೀರಾ, ಒಂದಷ್ಟು ತಲೆಗೆ ಹೋಗೋರು, ತುಂಬಾ ಕ್ವಿಕ್ ಆಗಿ ತಲೆಗೆ ಹೋಗುತ್ತಲ್ಲ, ಅವರು ಒಂದಷ್ಟು ತಲೆಗೆ ಹಾಕೊಂತಾರೆ. ಬಟ್ ಕೆಲವೊಬ್ಬೊಬ್ಬರಿಗೆ ತಲೆಗೆ ಹಾಕೊಳ್ಳಕ್ ಕಷ್ಟ ಆಗುತ್ತೆ. ಸೊ ಏನ್ ಮಾಡ್ಕೊಂತೀರಾ, ನೋಟ್ಸ್ ಬರೀತೀರಾ. ಸೊ ದಟ್ ನಿಮಗೆ ನೋಟ್ಸ್ ಬರಿಬೇಕಾದ್ರೆ ಒಂದಷ್ಟು ಬುದ್ಧಿ ತಲೆಗೆ ಹೋಗುತ್ತೆ, ಮತ್ತೆ ಮತ್ತೆ ಅದನ್ನ ಓದಿದಾಗ ಏನೋ ಒಂಥರ ರಿಪೀಟ್ ಆಗುತ್ತೆ, ರೈಟ್? ಸೊ ಐ ಗೆಸ್ ಇವಾಗ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ ಲೈಫ್ ಪರ್ಪಸ್ ವಿಚಾರಕ್ಕಾಗಿ. ಏನೋ ಒಂದು ಲೈಫ್, ಯಾವ ತರ ಲೈಫ್ ಲೀಡ್ ಮಾಡ್ಬೇಕಾಗಿರೋ ಅಂತ ವಿಚಾರದಲ್ಲಿ ಆಗಿರ್ಬೋದು ಅಲ್ವಾ? ಸೊ ನಿಮಗೆ ಏನ್ ಮಾಡ್ಬೇಕು, ನೀವು ಸೆಕೆಂಡ್ ಕ್ಯಾಟಗರಿಗೆ ಬರ್ತೀರಾ. ಅಂದ್ರೆ ನೋಟ್ಸ್ ಬರ್ದು ರೀಕಾಲ್ ಮಾಡಿ, ದಟ್ಸ್ ಬೆಸ್ಟ್ ಥಿಂಗ್. ಈವನ್ ನಾನು ಆ ಸೆಕೆಂಡ್ ಕ್ಯಾಟಗರಿಗೆ ಹೋಗ್ತೀನಿ ಗೈಸ್, ಟ್ರಸ್ಟ್ ಮೀ. ನನ್ನ ಈ 2025 ಇಯರ್ದು ಜರ್ನಲಿಂಗ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹೊಸ ಡೈರಿ ಆರ್ಡರ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ನನಗೆ ಚೆನ್ನಾಗಿದೆ ನೋಡಕ್ಕಿದ್ರೆ ಅದು ಡೆಫಿನೆಟ್ಲಿ ಇಂಟ್ರೆಸ್ಟ್ ಬರುತ್ತೆ ಅಂತ ಅಷ್ಟೇ. ಆಲ್ರೆಡಿ ಜರ್ನಲ್ ಮಾಡೋ ಸ್ಟಾರ್ಟ್ ಮಾಡಿದೀನಿ. ನಾನು ನಿಮಗೆ ಬೇಕು ಅಂದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾವ ತರ ಮಾಡ್ಕೊಬಹುದು ಮಂತ್ಲಿ, ಸೊ ದಟ್ ನಿಮ್ಮ ಗೋಲ್ ನಿಮಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ, ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಪದೇ ಪದೇ ನೆನಪಾಗ್ತಾ ಇರುತ್ತೆ, ನಿಮಗೆ ಫೋಕಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಸ್ಪೆಷಲಿ ಜಾನ್ವರಿಲಿ ನಿಮ್ಮ ಲೈಫಲ್ಲಿ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಇಷ್ಟು ವರ್ಷ, ಅದನ್ನೆಲ್ಲ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋ ಎಲ್ಲಾ ಪಾಸಿಬಿಲಿಟಿನೂ ಇದೆ, ಆಯ್ತಾ? ಸೊ ಇಟ್ಸ್ ಲೈಕ್ ವಿಶ್. ಏನೆಲ್ಲ ನೀವು ಕೇಳ್ತೀರಾ ಅದೆಲ್ಲ ನೆರವೇರೋ ಪಾಸಿಬಿಲಿಟಿ. ಬಿಕಾಸ್ ಆಮೆ ಇದೆ ಅಲ್ವಾ, ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು ಆಮೆ. ಇಟ್ಸ್ ಅ ಸೈನ್ ಆಫ್ ಲಕ್ಕಿನೆಸ್, ಸೈನ್ ಆಫ್ ಟ್ರೆಜರ್, ಸೈನ್ ಆಫ್ ಸಮ್ ಗುಡ್ ಥಿಂಗ್ಸ್ ಇನ್ ಲೈಫ್. ಸೊ ಐ ಗೆಸ್ ಜಾನ್ವರಿ ನಿಮಗೆ ವೆರಿ ಲಕ್ಕಿ ಇಯರ್ ಆಗಿರುತ್ತೆ, ಏನ್ ಬೇಕು ಅದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಬೇರೆ ಮೆಸೇಜಸ್ ನೋಡೋಣ. ಜಾನ್ವರಿಲಿ ಇನ್ನೂ ಏನೇನ್ ಆಗಲಿದೆ ನಿಮಗೆ, ಏನೆಲ್ಲ ಮೇಜರ್ ಥಿಂಗ್ಸ್ ಅಂತ ನೋಡೋಣ ಗೈಸ್. ದೇರ್ ಈಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಓಕೆ, ಪಾಸಿಬಿಲಿಟಿ ಇದೆ. ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ನೀವು ತುಂಬಾ ಸ್ಟ್ರೆಸ್ ತಗೊಂಡಿದ್ದೀರಾ, ಯಾವುದೋ ಒಂದು ಹಳೆ ಸಿಚುವೇಶನ್ ಇನ್ನೂ ನಿಮಗೆ ತಲೆಗೆ ಹೋಗ್ತಾ ಇದೆ, ತಲೆಗೆ ಪೇಷನ್ಸ್, ತಲೆಗೆ ನೆಮ್ಮದಿ ಕೊಡ್ತಾ ಇಲ್ಲ. 7, 8, 9, 10
10 ನಂಬರ್ ತೋರಿಸ್ತಾರೆ. 10 ನಂಬರ್ ನಿಮ್ಮ ಬರ್ತ್ ಡೇಟ್ ಆಗಿರ್ಬೋದು ಅಥವಾ ಯಾರ್ದಾದ್ರೂ ಬರ್ತ್ ಡೇಟ್ ಆಗಿರ್ಬೋದು, ಇವ್ರ ಬಗ್ಗೆ ಹೇಳ್ತಾ ಇದೆ. ಯಾವುದೋ ಒಂದು ಸ್ಟೋರಿ ಜಾನ್ವರಿಲಿ ಎಗೇನ್ ಒಂದ್ ಸ್ವಲ್ಪ ತಲೆ ಬಿಸಿ ಕೊಡೋದು, ಯಾವುದೋ ಒಂದು ಸ್ಟೋರಿ ಎಗೇನ್ ಡಿಸಿಷನ್ ಮಾಡಕ್ ಆಗ್ದಲೇ ಇರೋದು, ಈ ತರ ಪಾಸಿಬಿಲಿಟೀಸ್ ನೀವು ಜಾನ್ವರಿಲಿ ನೋಡ್ಬೋದು. ಬಟ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಈ ತರ ಸುಮ್ನೆ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಿಕಾಸ್ ಗ್ರೂಪ್ 1 ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಅನ್ನೆಸೆಸರಿಯಾಗಿ ಓವರ್ ಥಿಂಕಿಂಗ್ ಮಾಡ್ಕೊಂತ ಇದ್ದೀರಾ ನಿಮ್ ಲೈಫಲ್ಲಿ, ಅನ್ನೆಸೆಸರಿಯಾಗಿ ಸ್ಟ್ರೆಸ್ ತಗೊಂತಾ ಇದ್ದೀರಾ, ಅನ್ನೆಸರಿ ಆಗಿ ನಿಮ್ಮೇಲೆ ನೀವೇ ಒಂಥರ ಕ್ರಿಟಿಸಿಸಮ್ ಮಾಡ್ಕೊಂತ ಇದ್ದೀರಾ. ಅಂದ್ರೆ ನಿಮ್ಮೇಲೆ ನೀವೇ ಆರೋಪ ಹಾಕೊಂತ ಇದ್ದೀರಾ, ಓ ನನ್ನಿಂದನೇ ಆಗಿದ್ದು, ನನ್ನಿಂದನೇ, ನಾನೇ ಸರಿ ಇಲ್ಲ, ನಾನೇ ಇದ್ ತಪ್ಪು ಡಿಸಿಷನ್ ಮಾಡಿದೆ, ನಾನೇ ಅವತ್ತು ನೆಟ್ಟಿಗೆ ಬಿಹೇವ್ ಮಾಡಿರ್ಲಿಲ್ಲ, ಏನೋ ಒಂದು ಸ್ಟೋರಿ ಆಗಿದೆ ನಿಮ್ ಲೈಫಲ್ಲಿ, ಆಯ್ತಾ. ಮೇ ಬಿ ಅದು ಇಂಪರ್ಫೆಕ್ಟ್ ಆಗಿದೆ ಸ್ಟೋರಿ ಅಂತ ನೋಡ್ತಾ ಇದ್ದೀನಿ. ಸ್ಟೋರಿ ಆಫ್ ಹರ್ಟ್, ಏನೋ ಲಾಸ್ ಆಗಿದೆ, ಏನೋ ರಿಜೆಕ್ಷನ್ ಆಗಿದೆ ಮುಂಚೆ, ಏನೋ ಪ್ರಾಬ್ಲಮ್, ಏನೋ ಒಂಥರ ಬೇಜಾರ್ ತಂದಿದೆ ಅದು. ಓಕೆ, ಸಾರಿ ಗೈಸ್. ಬಟ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇವಾಗ ದಟ್ ಈಸ್ ಅನ್ನೆಸೆಸರಿ ಗೈಸ್, ಟೋಟಲಿ ಅನ್ನೆಸೆಸರಿ. ಅದು ಓಲ್ಡ್ ಸ್ಟೋರಿ ಏನ್ ಇದ್ರ ಬಗ್ಗೆ ಚಿಂತೆ ಮಾಡ್ಕೊಂತ ಇದ್ದೀರಾ, ಇಟ್ಸ್ ಟೋಟಲಿ ಅನ್ನೆಸೆಸರಿ. ದಟ್ ಈಸ್ ನಾಟ್ ಎಟ್ ಆಲ್ ನೀಡೆಡ್. ಅಂಡ್ ಒನ್ ಮೋರ್ ಥಿಂಗ್ ಈಸ್, ನೀವೇನೆಲ್ಲ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದು ಯಾವುದು ಸತ್ಯ ಆಗಲ್ಲ. ಬಿಕಾಸ್ ಗೈಸ್, ಗ್ರೂಪ್ 1 ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಹಂಗಾಗ್ಬೋದೇನೋ, ಹಿಂಗಾಗ್ಬೋದೇನೋ, ನಾನು ಅವತ್ತು ಆ ತರ ಡಿಸಿಷನ್ ತಗೊಂಡೆ, ಅದರಿಂದ ನನಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದೇನೋ, ನಾನು ಅವತ್ತು ಅವ್ರಿಗೆ ಈ ತರ ಸುಳ್ಳು ಹೇಳ್ಬಾರ್ದಿತ್ತು, ಅಥವಾ ಅವ್ರ ಜೊತೆ ಈ ತರ ನಡ್ಕೋಬಾರ್ದಿತ್ತು, ಅದರಿಂದ ನನಗೆ ಮತ್ತೆ ಪ್ರಾಬ್ಲಮ್ ಆಗ್ಬೋದೇನೋ, ಈ ತರ ಒಂದು ಅನವಶ್ಯಕವಾದ ಒಂದು ಥಾಟ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಇದು ಹೆಂಗಂತ ಅಂದ್ರೆ, ಇದು ನೆವರ್ ಎಂಡಿಂಗ್ ಸ್ಟೋರಿ ಮಾಡ್ಕೊಂತ ಇರೋದು ನಿಮ್ಮ, ಯು ಆರ್ ದ ಸೋಲ್ ರೀಸನ್, ಯು ಆರ್ ದ ಸೋಲ್ ರೀಸನ್. ಬಿಕಾಸ್ ಅಲ್ಲಿ ಏನೋ ಅಂತದೊಂದು ಆಗಿಲ್ಲ. ಫಾರ್ ಎನ್ ಎಕ್ಸಾಂಪಲ್ ಹೆಂಗ್ ಹೇಳೋದು, ಒಂದು ಪರ್ಸನಲ್ ಎಕ್ಸಾಂಪಲ್ ತಗೊಳ್ಳೋಣ. ಏನೋ ಒಂದು ಡಿಸ್ಕಷನ್ ಆಗ್ತಾ ಇರುತ್ತೆ, ಏನೋ ಗ್ರೂಪ್ ಡಿಸ್ಕಷನ್ ಆಗ್ತಾ ಇರುತ್ತೆ, ಮೇ ಬಿ ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಹೇಳ್ಬಿಟ್ಟಿರ್ತೀರ, ನೀವು ಯಾರಿಗೋ ಏನೋ ಹೇಳ್ಬಿಟ್ಟಿರ್ತೀರ, ಮೇ ಬಿ ಅದ್ ನಿಮ್ ಇಂಟೆನ್ಷನ್ ಅವರಿಗೆ ಹರ್ಟ್ ಮಾಡೋದು ಇಂಟೆನ್ಷನ್ ಆಗಿರಲ್ಲ. ಬಟ್ ಆ ಮೂಮೆಂಟ್ ಅಲ್ಲಿ ನಿಮಿಗೂ ಇನ್ನೊಬ್ರು ಮನಸ್ಥಿತಿ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ರೈಟ್. ಅದು ಅಕಸ್ಮಾತ್ ಆಗಿ ಬಂತು, ಬಟ್ ನಿಮ್ಮ ಇಂಟೆನ್ಷನ್ ಅವರಿಗೆ ಹರ್ಟ್ ಮಾಡೋದಾಗಿರ್ಲಿಲ್ಲ, ರೈಟ್. ಡೆಫಿನೆಟ್ಲಿ ನಿಮ್ಮ ಇಂಟೆನ್ಷನ್ ಅವರಿಗೆ ಭಯ ಪಡಿಸೋದು ಆಗಿರ್ಲಿಲ್ಲ. ಬಿಕಾಸ್ ಇವಾಗ ನೀವೇನ್ ಮಾಡ್ತಾ ಇದ್ದೀರಾ, ಅವಾಗ ಮಾಡಿದ್ದು ಒಂದು ತಪ್ಪಿಗೆ ಇವತ್ತು ನರಳ್ತಾ ಇದ್ದೀರಾ ಗಾಯ್ಸ್. ಇಫ್ ಪಾಸಿಬಲ್ ಈ ಒಂದು ಸಣ್ಣ ಯೋಚನೆಯಿಂದ ಹೊರಗೆ ಬನ್ನಿ. ಬಿಕಾಸ್ ಇದು ನಿಮ್ ಲೈಫ್ ನ ಸ್ಟಕ್ ಮಾಡ್ತಾ ಇದೆ. ಇವಾಗ ನೀವು ನಿಮ್ಮ ಥಾಟ್ಸ್ ಇಂದ ನಿಮ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಿಮ್ನ ವಿಕ್ಟಿಮ್ ಆಗಿ ನೋಡೋದನ್ನ ಸ್ಟಾಪ್ ಮಾಡ್ಬೇಕು. ಬಿಕಾಸ್ ನಿಮ್ ಲೈಫಲ್ಲಿ ಪೀಸ್ ಅನ್ನೋದನ್ನ ನೀವು ಕಳ್ಕೊಂತ ಇದ್ದೀರಾ. ಬಿಕಾಸ್ ಒಬ್ರಿಗೆ ಏನಾಗುತ್ತೆ ಅಂದ್ರೆ, ಎಲ್ಲ ಚೆನ್ನಾಗೇ ಇರುತ್ತೆ, ಜನರೆಲ್ಲ ಇದ್ದಾಗ ಚೆನ್ನಾಗೇ ಇರ್ತಾರೆ, ಬಟ್ ಯಾವಾಗ ಒಬ್ರೇ ಹೋಗ್ತಾರೆ, ಒಬ್ರೇ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ತುಂಬಾ ಓವರ್ ಥಿಂಕಿಂಗ್ ಮಾಡಿ 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 ಒಂಥರ ನಿಮಗೆ ಭಯ ಶುರು ಆಗತ್ತೆ, ಒಂಥರ ನಿಮ್ ಥಾಟ್ಸೇ ನಿಮಗೆ ಹಾಂಟ್ ಮಾಡಕ್ ಶುರು ಆಗುತ್ತೆ. ಸೊ ಈ ತರ ಆಗೋ ಪಾಸಿಬಿಲಿಟೀಸ್ ಇದೆ ನಿಮಗೆ ಜಾನ್ವರಿಲಿ ಗಾಯ್ಸ್. ಸೊ ಇಫ್ ಪಾಸಿಬಲ್ ಅನ್ನೆಸೆಸರಿ ಥಾಟ್ಸ್ ಅನ್ನ ಇಟ್ಕೋಬೇಡಿ, ನಿಮ್ನ ನೀವೇ ವಿಕ್ಟಿಮ್ ಆಗಿ ಮಾಡ್ಕೋಬೇಡಿ. ಟ್ರಸ್ಟ್ ಮೀ, ನಿಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ಲ, ಹೋಗಿದ್ದಾಗೋಯ್ತು. ನಿಮ್ಮ ಪಾಸ್ಟ್ ಅನ್ನ ಸರಿ ಮಾಡಕ್ಕಾಗಲ್ಲ. ಈ ಒಂದು ಬ್ಯೂಟಿಫುಲ್ ಥಿಂಗ್ ನಿಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಆಗ್ತಾ ಇದೆ. ಸೊ ಅದ್ರ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಏಂಜಲ್ಸ್ ಮೆಸೇಜ್ ನೋಡೋಣ ಗ್ರೂಪ್ 1 ಅವ್ರಿಗೆ ಜಾನ್ವರಿ ಮಂತ್ ಮೇಲೆ ಏನಿದೆ ಅಂತ. ಏಂಜಲ್ಸ್ ಮೆಸೇಜ್ ನೋಡೋಣ ಜಾನ್ವರಿ ಮಂತ್ ಮೇಲೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಅದೇ ಇವಾಗ ನಿಮಗೆ ಇನ್ನೊಂದು ಮೆಸೇಜ್ ಬರ್ತದೆ, ಏನ್ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಮೇ ಬಿ ನಿಮಗೆ ಈ ತರನು ಥಾಟ್ ಇರ್ಬೋದು, ಏನೋ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡೋದಕ್ಕೆ, ಒಬ್ರ ಜೊತೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಆಗಿರಬಹುದು. ಏನೋ ಒಂದು ಮೇ ಬಿ ನಿಮಗೊಂದು ಥಾಟ್ ಇದೆ, ಅವ್ರು ಏನ್ ಅನ್ಕೋಬಿಡ್ತಾರೋ ನಾನು ಇವಾಗ ಈ ಒಂದು ಕೇಸ್ ಬಗ್ಗೆ ಮಾತಾಡಿದ್ರೆ. ಮೇ ಬಿ ಇಲ್ಲಿ ಟ್ರೆಷರ್ ಐಲ್ಯಾಂಡ್ ಬಂದಿರೋದ್ರಿಂದ ಯಾವುದೋ ಒಂದು ವಿಷಯ ನಿಮಗೆ ಸೇರಿದ್ದು, ಯಾವುದೋ ಒಂದು
ಶೇರ್ ನಿಮಗೆ ಸೇರಿದ್ದು, ಬಟ್ ಅದನ್ನ ಕೇಳಕ್ಕೆ ನಿಮಗೆ ಮುಜುಗರ ಆಗ್ತಾ ಇದೆ. ಅಂದ್ರೆ ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ, ನಿಮ್ಮ ಶೇರ್ನ ನೀವು ಕೇಳಕ್ಕೇನೆ ನೀವು ಒಂಥರ ಮಾಡ್ಕೊಂತ ಇದ್ದೀರಾ. ನಿಮಗೆ ಬಿಲಾಂಗ್ ಆಗೋದನ್ನ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ, ಎಂಜಾಯ್ ಮಾಡ್ಕೊಳ್ಳೋಕೆನೆ ಯು ಆರ್ ಥಿಂಕಿಂಗ್ ಗ್ರೂಪ್ 1. ಸೊ ಇಫ್ ಪಾಸಿಬಲ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಯೋಚನೆಲೇ ಒಂದು ಮನೆ ಕಟ್ಟೋದ್ರ ಬದಲು ಇಫ್ ಪಾಸಿಬಲ್ ನೀವು ಅದನ್ನ ಪುಟ್ ಔಟ್ ಮಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು. ಏನ್ ಯೋಚನೆ ಬರ್ತಾ ಇದೆ ಅದನ್ನ ಫೈನಲಿ ಹೇಳ್ಕೋಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇದು ಒಬ್ರ ಮೇಲೆ ಫೀಲಿಂಗ್ಸೇ ಆಗಿರ್ಬಹುದು ಗೈಸ್. ಗ್ರೂಪ್ 1 ಒಬ್ರ ಮೇಲೆ ಏನೋ ಒಂಥರ ಫೀಲಿಂಗ್ಸ್ ಇದೆ, ಒಂದು ಒಪಿನಿಯನ್ ಇದೆ, ತುಂಬಾ ಡೇಸ್ ಇಂದ, ತುಂಬಾ ಟೈಮ್ ಇಂದ ಅದನ್ನ ಅವ್ರಿಗೆ ಹೇಳ್ಕೋಬೇಕು, ಅವ್ರಿಗೆ ಇದನ್ನ ನಾನು ಮಂದಾಳ್ದ ಮಾತನ್ನ ಹೇಳ್ಕೋಬೇಕು ಅನ್ನೋ ಒಂದು ಯೋಚನೆ ಇದೆ. ಬಟ್ ನೀವ್ ಅದನ್ನ ಹೇಳ್ತಾ ಇಲ್ಲ. ಇಟ್ಸ್ ವೆರಿ ಹೈ ಟೈಮ್. ಜಾನ್ವರಿಲಿ ತಲೆಲೇ ಇಟ್ಕೊಂಡು ಅದಕ್ಕೊಂದು ಮನೆ ಕಟ್ಟೋ ಬದಲು ಇಫ್ ಪಾಸಿಬಲ್ ನೀವು ಪುಟ್ ಔಟ್ ಮಾಡ್ಬೇಕು, ಹೇಳ್ಬೇಕು ಗೈಸ್. ಇಟ್ಸ್ ಹೈ ಟೈಮ್. ಶೇರ್ ಮಾಡ್ಕೊಬೇಕು. ಹೈ ಟೈಮ್ ನೀವು ನಿಮ್ಮ ಫೀಲಿಂಗ್ಸ್ ಬಗ್ಗೆ ಇನ್ನೊಬ್ರ ಜೊತೆ ಅಥವಾ ರೆಸ್ಪೆಕ್ಟೆಡ್ ಪರ್ಸನ್ ಜೊತೆ ಶೇರ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ಮೆಸೇಜ್ ನೋಡೋಣ. ಮೆಸೇಜ್ ಬಂದಿದೆ, ಫಸ್ಟ್ ಇಟ್ಕೊಂಡ್ಬಿಡ್ತೀನಿ. ಆಸ್ಟ್ರಲ್ ಹೌಸ್, ಇನ್ನೊಂದು ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ಗೈಸ್, ಯು ನೋ ದಟ್ ರಿಯಲ್, ಜಸ್ಟ್ 1 ಅಂತ ಡ್ರಾಪ್ ಮಾಡಿ. ಓಕೆ, ರಿವೀಲ್ ಮಾಡೋ ಸಮಯ ಬಂದಿದೆ. ಆಸ್ಟ್ರಲ್ ಲೀಫ್ ಮೆಸೇಜ್. ಓಕೆ, ಇದು ಬ್ಯೂಟಿಫುಲ್ ಮೆಸೇಜಸ್. ಸಕ್ಸಸ್ ಡೆಫಿನೆಟ್ಲಿ. ಐ ಗೆಸ್ ಗೈಸ್, ಜಾನ್ವರಿ ಬಂದ್ಬಿಟ್ಟು ಎಸ್ಪೆಷಲಿ ಕರಿಯರ್ ರಿಲೇಟೆಡ್ ಆಗಿ ನಿಮಗೆ ಒಂದು ಸಕ್ಸಸ್ ಅನ್ನೋದನ್ನ ನೋಡ್ತಾ ಇದೀನಿ. ಯಾವುದೇ ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಹೊಸ ಅಡ್ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಹೊಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಜಾನ್ವರಿಲಿ ನಿಮಗೆ ಸಕ್ಸಸ್ ಅನ್ನೋದನ್ನ ನೋಡ್ತಾ ಇದೀನಿ. ಎಸ್ಪೆಷಲಿ ಮುಂಚೆನೆ ಹೇಳ್ದಂಗೆ ಪ್ರಾಪರ್ಟಿ ರಿಲೇಟೆಡ್ ಡೀಲಿಂಗ್ಸ್, ಎಸ್ಪೆಷಲಿ ಬಿಸ್ನೆಸ್ ಅವರಿಗೆ, ಅಂಡ್ ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರಾ ಪಾಸಿಬಿಲಿಟಿ ಇದೆ ನಿಮಗೆ ಫೈನಲಿ ಆ ಜಾಬ್ ಎನ್ವಿರಾನ್ಮೆಂಟ್ ಅಲ್ಲಿ ಪೀಸ್ ಅನ್ನೋದು ಸಿಗುತ್ತೆ. ಏನು ಇನಿಶಿಯೇಟ್ ಮಾಡಿದ್ರಿ ಪ್ರಾಜೆಕ್ಟ್, ಫೈನಲಿ ಅದು ಸಕ್ಸಸ್ ಆಗ್ಬಿಟ್ಟು ಅದನ್ನ ನಿಮಗೆ ಪೀಸ್ ಆಫ್ ಮೈಂಡ್, ಅಂದ್ರೆ ಇನ್ ಸದ್ಯಕ್ಕೆ ಒಂದು 3-4 ತಿಂಗಳು ಆರಾಮ್ ನಾನು ಅಂತ, ಈ ತರ ಒಂದು ಸಕ್ಸಸ್ ಬರೋದು ಪಾಸಿಬಿಲಿಟಿ ಇದೆ. ಅದ್ರಲ್ಲಿ ನೋಡ್ಬೋದು ಕೈಂಡ್ ಆಫ್ ಸ್ಟಾರ್ಸ್ ಇರೋದು. ಐ ಗೆಸ್ ದಿಸ್ ಇಸ್ ರಾದರ್ ದನ್ ಪ್ರಾಕ್ಟಿಕಲ್ ಸಕ್ಸಸ್ ಇಂತ ಮೈಂಡ್ ಅಲ್ಲಿ ಪೀಸ್ ಅನ್ನೋದು, ಆ ತರದ್ರಲ್ಲಿ ಸಕ್ಸಸ್ ನ ನೀವು ಜಾನ್ವರಿಲಿ ಫೈಂಡ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಯಾವುದೋ ಒಂದು ಕೈ ಹಾಕಿದ ಕೆಲಸ ಫೈನಲಿ ನೆರವೇರೋದನ್ನ ನೋಡ್ತಾ ಇದೀನಿ ಗೈಸ್. ಇನ್ನೊಂದು ಮೆಸೇಜ್ ಬಂದಿದೆ, ಫೇಲ್, ಟೈಮ್ ಟು ಗೋ ಔಟ್ ಆಫ್ ಅ ಸಿಚುವೇಶನ್. ಓಕೆ, ಇದ್ರಲ್ಲಿ ನೋಡ್ಬೋದು ಇದು ಹೆಂಗೆ ಅಂತ ಅಂದ್ರೆ, ಒಂದು ಬಕೆಟ್ ಒಳಗೆ ನೀರಿದೆ. ಓಕೆ, ನೀರ್ ಫೈನಲಿ ಅದರಿಂದ ಹೊರಗೆ ಬರ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಬೇರೆ ಕಡೆ ಹೋಗುತ್ತೆ, ಬೇರೆ ಪ್ಲೇಸ್ ಕಡೆ ಹೋಗುತ್ತೆ ವಾಟರ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಜಾನ್ವರಿಲಿ ತುಂಬಾ ಜನ ರೀಲೊಕೇಶನ್, ಯಾರಿಗ ಅನ್ನಿಸ್ತಾ ಇದೆ ಒಂದೇ ಕಡೆ ಸ್ಟಕ್ ಆಗೋಗ್ಬಿಟ್ಟಿದೀನಿ, ಒಂದು ಗ್ರೋತ್ ಇಲ್ದಿರೋ ಜಾಗದಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದೀನಿ ನಾನು, ಹಿಂಗೆಲ್ಲ ಥಾಟ್ ಯಾರಿಗೆಲ್ಲ ಅನ್ನಿಸ್ತಾ ಇದೆ. ಸೊ ಜಾನ್ವರಿಲಿ ಎವ್ರಿ ಪಾಸಿಬಿಲಿಟಿ ಇದೆ ಗೈಸ್, ನಿಮಗೆ ರೀಲೊಕೇಟ್ ಆಗೋದು, ಬೇರೆ ಕಡೆ ಶಿಫ್ಟ್ ಆಗೋದು, ಬೇರೆ ಮನೆಗೆ ಅಟ್ಲೀಸ್ಟ್ ಹೋಗೋದು, ಇದೆಲ್ಲ ಪಾಸಿಬಿಲಿಟೀಸ್ ನಿಮಗೆ ಜಾನ್ವರಿಯಲ್ಲಿ ಇದೆ. ಆಯ್ತಾ? ಸೊ ಎಸ್, ದಟ್ ಈಸ್ ಫಾರ್ ಶೋರ್. ಅಂಡ್ ಇಟ್ ಈಸ್ ಆಲ್ಸೋ ಅನ್ ಇಂಡಿಕೇಶನ್ ನಿಮಗೆ ಜಾನ್ವರಿಲಿ ಇಫ್ ಪಾಸಿಬಲ್ ಒಂದು ಮನೆನ ಬಿಟ್ಟು ಇನ್ನೊಂದು ಮನೆ ಕಡೆ ಹೋಗೋದು ತುಂಬಾ ಅಗತ್ಯ ಇದೆ. ಬಿಕಾಸ್ ಒಂದೇ ಪ್ಲೇಸ್ ಅಲ್ಲಿ ಸ್ಟಕ್ ಆಗಿರೋದನ್ನ ನೋಡ್ತಾ ಇದೀನಿ. ಒಂದೇ ಕಡೆ ಸ್ಟಕ್ ಅಲ್ಲಿ ಏನು ಗ್ರೋತ್ ಇಲ್ಲ. ಇವಾಗ ಬಾವಿ ಒಳಗಿರೋ ಕಪ್ಪೆ ತರ, ಅಂದ್ರೆ ಪ್ರಪಂಚ ಬಿಟ್ಟು ಹೊರ ಪ್ರಪಂಚ ಏನು ಗೊತ್ತಿಲ್ಲ. ಸೊ ನೀವೆಲ್ಲೋ ಕಾಡೊಳಗೆ ಇದೀರಾ ಅಂತ ಅಲ್ಲ, ಇಟ್ಸ್ ಅನ್ ಇಂಡಿಕೇಶನ್. ಓಕೆ, ಒಂದು ಸಿಚುವೇಶನ್, ಒಂದು ಪ್ಲೇಸ್ ಅಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಇದೀರಾ, ಮತ್ತೆ ಅಲ್ಲೇ ಉದ್ಧಾರ ಮಾಡ್ತೀನಿ, ಅಲ್ಲೇ ನಾನು ಕಂಟಿನ್ಯೂ ಆಗ್ತೀನಿ ಅಂದ್ರೆ ಸಕ್ಸಸ್ ಅನ್ನೋದು ಬರಲ್ಲ. ಓಕೆ, ಸಕ್ಸಸ್ ಬೇಕಂದ್ರೆ ಇಫ್ ಪಾಸಿಬಲ್ ನೀವು ರೀಲೊಕೇಟ್ ಹೋಗ್ಬೇಕು, ಒಂದು ಪ್ರಾಜೆಕ್ಟ್ ಇಂದ ಇನ್ನೊಂದು ಪ್ರಾಜೆಕ್ಟಿಗೆ ಜಂಪ್ ಮಾಡಬೇಕು. ಬಿಕಾಸ್ ನೀವೇನ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅದು ಸಾಕು, ಇನ್ ಮತ್ತೆ ಬೇಡ, ಹಂಗೆ ಹೇಳ್ತಾ ಇದೆ. ಆಲ್ ರೈಟ್, ನೆಕ್ಸ್ಟ್ ಬಂದ್ಬಿಟ್ಟು ಎಗ್. ಸಕ್ಸಸ್ ಅಶ್ಯೂರ್ಡ್ ವಿತ್ ಗುಡ್ ಪ್ಲಾನ್ಸ್ ಅಂಡ್ ಹಾರ್ಡ್ ವರ್ಕ್. ವಾವ್ ಗೈಸ್, ಟ್ರಸ್ಟ್ ಮೀ, ನಿಮಗೆ ಸಕ್ಸಸ್ ಅಂತ ಎಷ್ಟು ಮೆಸೇಜ್ ಬರ್ತಾ ಇದೆ ಅಂತ ನನಗೆ ಹೇಳಕ್ ಆಗಲ್ಲ. ಓಕೆ, ಇಲ್ಲಿ ಮ್ಯಾಂಗೋ ಅಂದ್ರೆ
ಫೈನಲಿ ಒಂದು ಕಾಯಿ ಆಗಿರೋ ಮ್ಯಾಂಗೋನ ನೀವು ಇಟ್ಟು ಹಣ್ಣಾಗೋ ತನಕ ವೆಯ್ಟ್ ಮಾಡಿ ಹಣ್ಣನ್ನ ತಿನ್ನೋಣ ಅಂತ ವೆಯ್ಟ್ ಮಾಡಿದ್ರಿ ಅಂದ್ರೆ ಇದು ಹೆಂಗೆ ಅಂತಾನೆ ನಿಮ್ ಮುಂದೆ ಆ ದುಡ್ಡು ಇದ್ರೂನು ಅದನ್ನ ಉಪಯೋಗಿಸ್ಕೊಂಡನೆ ಆ ಒಂದು ದುಡ್ಡನ್ನ ಇನ್ನು ಇನ್ವೆಸ್ಟ್ ಮಾಡಿ ಬೆಳ್ಸೋದು ಆ ತರ ಪ್ಲಾನ್ ಹೋದ್ರಿ. ಹೆಂಗೆ ಅಂತಂದ್ರೆ ದುಡ್ಡು ಇದ್ರೂನು ಶೋಕಿಗಳು ಅಂದ್ರೆ ಶೋಕಿ ಎಷ್ಟ್ ಬೇಕಷ್ಟು ಮಾಡಿ ಇನ್ನು ಉಳಿದಿದ್ದನ್ನ ಸ್ವಲ್ಪ ಗ್ರೋತ್ಗೋಸ್ಕರ ನೀವು ಇಟ್ಕೊಂಡಿದ್ರಿ ಅನ್ಸುತ್ತೆ. ಅವಾಗ ಉಳಿಸ್ಕೊಂಡಿದ್ದು ಆ ದುಡ್ಡು ಆಗಿರ್ಬಹುದು, ಅವಾಗ ಉಳಿಸ್ಕೊಂಡಿದ್ದ ಏನೇ ಒಂದಾಗಿರ್ಬೋದು, ಫೈನಲಿ ನಿಮಗೆ ಅದು ಒಂದು ಹಣ್ಣನ್ನ ಕೊಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಅದು ಎಗ್ ಅನ್ನೋದು ಇಟ್ಸ್ ವೆರಿ ಮಚ್ ಟ್ರೂ ಕಾಣಿಸ್ತಾ ಇದೆ. ಬಟ್ ಐ ಡೋಂಟ್ ನೋ ವೈ ಈ ಪಿಕ್ಚರ್ ನನಗೆ ಅದು ಮಾವಿನ ಹಣ್ಣು ತರ ಕಾಣ್ತಾ ಇದೆ ಗೈಸ್. ಓಕೆ, ಐ ಹೋಪ್ ನಿಮಗೂ ಹಂಗೆ ಕಾಣಿಸ್ತಾ ಇದೆ ಅಂತ. ಸೊ ಫಾರ್ ಸಮ್ ರೀಸನ್ಸ್ ಇಟ್ಸ್ ಎಗ್ಗುನು ಆಲ್ಮೋಸ್ಟ್ ಸಿಮಿಲರ್ ಆಗಿ ಮೆಸೇಜ್ ಕೊಡ್ತದೆ ನಿಮಗೆ. ಏನು ಇಷ್ಟ ದಿನ ಇಟ್ಕೊಂಡು ಬಂದಿದ್ದು ಕಷ್ಟಪಟ್ಟಿದ್ದಕ್ಕೆ ಅದು ಹಣ್ಣನ್ನ ನೀವು ತಿನ್ನೋ ಟೈಮ್ ಬಂದಿದೆ. ಓಕೆ, ಫೈನಲಿ ಆ ಎಗ್ಗಿಂದ ಹೊರಗೆ ಬಂದು ಒಂದು ಹೊಸ ಜೀವನನ ನೋಡೋ ಟೈಮ್ ಬಂದಿದೆ. ಸೊ ತುಂಬಾ ಜನಕ್ಕೆ ನಾನು ನೋಡ್ತಾ ಇದೀನಿ, ಜಾನ್ವರಿಲಿ ಒಂದು ನ್ಯೂ ಲೈಫ್ ನ ನೀವು ನೋಡ್ತೀರಾ, ಒಂದು ನ್ಯೂ ಲೈಫ್ ಸ್ಟೈಲ್ ನ ನೀವು ನಿಮ್ಮ ಲೈಫ್ ಅಲ್ಲಿ ನೋಡ್ತೀರಾ. ಎಸ್ಪೆಷಲಿ ಸಕ್ಸಸ್ ಅನ್ನೋದು ಬರುತ್ತೆ. ತುಂಬಾ ಜನ ಹಾರ್ಡ್ ವರ್ಕಿಂಗ್ ಅಲ್ಲಿ ನೀವು ಗಿವ್ ಅಪ್ ಮಾಡಿರ್ಲಿಲ್ಲ, ನಿಮ್ದೇ ಆದ ಒಂದು ಪ್ಲಾನ್ಸ್ ಇತ್ತು, ನಿಮ್ದೇ ಆದ ಒಂದು ನಂಬಿಕೆ ಇತ್ತು, ಅದನ್ನ ಯಾವತ್ತೂ ನೀವು ಗಿವ್ ಅಪ್ ಮಾಡಿರ್ಲಿಲ್ಲ. ಫೈನಲಿ ನಿಮಗೆ ಜಾನ್ವರಿಲಿ ಅದಕ್ಕೊಂದು ಗ್ಯಾರಂಟಿ ಸಿಗುತ್ತೆ ನಿಮಗೆ. ಓಕೆ, ನಾನು ಮಾಡಿದ್ದಕ್ಕೂ ಸಾರ್ಥಕ, ನಾನು ವೇಟ್ ಮಾಡಿದ್ದಕ್ಕೂ ಸಾರ್ಥಕ, ನಾನು ಇದನ್ನ ಚೂಸ್ ಮಾಡಿದ್ದಕ್ಕೂ ಸಾರ್ಥಕ, ಈ ತರ ಒಂದು ಥಾಟ್ ನಿಮಗೆ ಬರೋ ಪಾಸಿಬಿಲಿಟಿ ಇದೆ ಜಾನ್ವರಿಲಿ ಗಾಯ್ಸ್. ಓಕೆ, ಫಸ್ಟಿಗೆ ಇವಾಗ ನೆಕ್ಸ್ಟ್ ನೋಡೋಣ ಲವ್ ರಿಲೇಶನ್ಶಿಪ್ ಬಗ್ಗೆ. ಅಂದ್ರೆ ಜಾನ್ವರಿಲಿ ನಿಮ್ಮ ಲವ್ ಲೈಫ್ ಹೆಂಗಿರುತ್ತೆ, ಹೌ ವಿಲ್ ಬಿ ಯೋರ್ ಲವ್ ಲೈಫ್. ಇದಕ್ಕೆ ನಾನು ಒಂದು ಸಣ್ಣ ಓಕೆ, ಜಾನ್ವರಿಲಿ ಲವ್ ಲೈಫ್ ಹೆಂಗಿರುತ್ತೆ ಗ್ರೂಪ್ 1 ಅವ್ರದ್ದು. ಹೌ ವಿಲ್ ಬಿ ಲವ್ ಲೈಫ್. ಇದು ಕಮಿಟ್ಮೆಂಟ್ ಅಲ್ಲಿ ಆಲ್ರೆಡಿ ಇರೋರಿಗೂ ಆಗತ್ತೆ, ಆಲ್ರೆಡಿ ಮದ್ವೆ ಆಗಿರೋರಿಗೂ ಆಗತ್ತೆ. ಏನ್ ಮೆಸೇಜ್ ಬರ್ತದೆ ನೋಡೋಣ. 3 ಆಫ್ ಪೆಂಟಕಲ್ಸ್ ಒಂದು ಕೊಲಾಬರೇಷನ್ ಬಗ್ಗೆ ಹೇಳುತ್ತೆ. ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ ಸೇರ್ಬಿಟ್ಟು ಒಂದು ಕೊಲಾಬ್ರೇಟ್ ಮಾಡಿ ಒಟ್ಟಿಗೆ ಸ್ಕಿಲ್ಸ್ ಕಲಿಯೋದು, ಒಟ್ಟಿಗೆ ಕರಿಯರ್ ರಿಲೇಟೆಡ್ ಒಟ್ಟಿಗೆ ಇಬ್ರು ಗ್ರೋತ್ ನ ಸಹಕರಿಸೋದು. ಸೊ ಐ ಫೀಲ್ ಜಾನ್ವರಿಲಿ ಮೇ ಬಿ ನೀವು ನಿಮ್ಮ ಪಾರ್ಟ್ನರ್ ಸೇರ್ಕೊಂಡು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಒಟ್ಟಿಗೆ ಒಂದು ಸ್ಕಿಲ್ಸ್ ಕಲಿಯೋದಾಗಿರ್ಬೋದು, ಒಟ್ಟಿಗೆ ಒಂದು ಗ್ರೂಪ್ ಅಲ್ಲಿ ಜಾಯಿನ್ ಆಗೋಣ. ಫಾರ್ ಎನ್ ಎಕ್ಸಾಂಪಲ್, ಇದು ಕರಿಯರ್ ರಿಲೇಟೆಡ್ ಆಗ್ಬೇಕಂತ ಇಲ್ಲ, ಒಂದು ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಆಗೋದು, ಅಥವಾ ಮೆಡಿಟೇಷನ್ ಕ್ಲಾಸಿಗೆ ಜಾಯಿನ್ ಆಗೋದು, ಅಥವಾ ಯೋಗ ಕ್ಲಾಸಿಗೆ ಜಾಯಿನ್ ಆಗೋದು, ಒಂದು ಗ್ರೂಪಿಗೆ ಬಿಲಾಂಗ್ ಮಾಡ್ಕೊಳ್ಳೋ ತರ ಮಾಡ್ತೀರಾ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಆಲ್ರೆಡಿ ಏನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಮ್ಯಾರೇಜ್ ಆಗಿದ್ದೀರಾ ಆಗಿರ್ಬೋದು, ಅಥವಾ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಇಟ್ಸ್ ಅನ್ ಇಂಡಿಕೇಶನ್ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಒಟ್ಟಿಗೆ ನಾವು ವರ್ಕ್ ಮಾಡೋದನ್ನ ನೋಡ್ತಾ ಇದೀನಿ. ಅಂಡ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಐ ಫೀಲ್ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾರೋ ಲೈಕ್ ಸಮ್ ಒನ್ ಸ್ಪೆಷಲ್ ಅಥವಾ ಯಾರ್ದೋ ಒಬ್ರದ್ದು ಎನರ್ಜಿ ನಿಮಗೆ ತುಂಬಾ ಹೆಲ್ಪ್ ಮಾಡೋ ಪಾಸಿಬಿಲಿಟಿ ಇದೆ. ಓಕೆ, ಫ್ರೆಂಡ್ಶಿಪ್ ಬಗ್ಗೆ ನೀವೇನಾದ್ರು ಕ್ವೆಶನ್ ಮಾಡಿದ್ರೆ ಏನೂ ಹೆಚ್ಚು ಕಮ್ಮಿ ಆಗಲ್ಲ, ಪ್ರಾಪರ್ ಆಗಿ ಹೋಗುತ್ತೆ. ತುಂಬಾ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಯಾರಾದ್ರೂ ಇದ್ರೆ ಆ ಥರ್ಡ್ ಪರ್ಸನ್ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಪಾಸಿಬಿಲಿಟಿ ಇದೆ ಇಲ್ಲಿ 3 ಇರೋದ್ರಿಂದ ನಿಮ್ಮ ಪರ್ಸನ್ ನಿಮಗೆ ಕೊಡೋಷ್ಟು ಇಂಪಾರ್ಟೆನ್ಸ್ ಬೇರೆ ಯಾರಿಗೋ ಕೊಡ್ತಾ ಇದ್ದಾರೆ ಅಂತ. ಇಟ್ಸ್ ಅ ಚೀಟಿಂಗ್ ಅಂತ ಹೇಳಲ್ಲ, ಓಕೆ, ಬಟ್ ಇಟ್ಸ್ ಜಸ್ಟ್ ದಟ್ ನಾರ್ಮಲ್ ಕ್ಯಾಶುವಲ್ ಕನೆಕ್ಷನ್ ಆದ್ರೂ ಪರವಾಗಿಲ್ಲ, ಜಾಸ್ತಿ ಥರ್ಡ್ ಪರ್ಸನ್ ಮೇಲೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಓಕೆ, ಲವ್ ರಿಲೇಟೆಡ್ ಆಗಿ ಏನ್ ಮೆಸೇಜ್ ಇದೆ ಜಾನ್ವರಿ ಮಂತ್ ಅಲ್ಲಿ ಗ್ರೂಪ್ 1 ಅವ್ರಿಗೆ. ಓ ಗಾಡ್, ಜಾನ್ವರಿ ಮಂತ್ ಅಲ್ಲಿ ಏನು ಮೆಸೇಜ್ ಇದೆ ನೋಡೋಣ ಗಾಯ್ಸ್. ಇಟ್ ಸೇಸ್ ಇನ್ 20 days. ಏನೋ ಯಾಕೆ ಈ ಮೆಸೇಜ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ 20 days ಅಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಚೇಂಜಸ್ ಆಗೋ ಚಾನ್ಸಸ್ ಇದೆ ನೀವು ನಿಮ್ಮ ಕನೆಕ್ಷನ್ ಅಲ್ಲಿ. ಮೇ ಬಿ ಇನ್ 20 days ಅಲ್ಲಿ ನಿಮ್ಮ ಈ ಕೊಲಾಬ್ರೇಷನ್, ನೀವು ಒಟ್ಟೊಟ್ಟಿಗೆ ಕೆಲಸ ಏನೋ
ಮಾಡ್ಬೇಕಂತ ಇದ್ದೀರಾ, ಒಟ್ಟೊಟ್ಟಿಗೆ ಏನೋ ಒಂದು ಆರ್ಗನೈಸೇಷನ್, ಒಂದು ಕ್ಲಾಸಸ್ ಅಥವಾ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಜಾಯಿನ್ ಆಗ್ಬೇಕಂತ ಇದ್ದೀರಾ, ಅದು ನೆರವೇರೋ ಪಾಸಿಬಿಲಿಟಿ ಇದೆ ಇನ್ 20 days ಆಲ್ರೆಡಿ. 20 days ಅಲ್ಲಿ ಏನಾದ್ರು ಪ್ಲಾನಿಂಗ್ಸ್ ಮಾಡೋದು, ಏನಾದ್ರು ಒಂದು ಔಟ್ ಸೈಡ್ ಇಂದ ಒಂದು ಆನ್ಸರಿಗೆ ವೇಟ್ ಮಾಡ್ತಾ ಇದ್ರೆ, ಔಟ್ ಸೈಡ್ ಇಂದ ಏನಾದ್ರು ಒಂದು ಮೆಸೇಜ್ ಅಥವಾ ಕಾನ್ವರ್ಸೇಷನ್ ಅಥವಾ ಅಶ್ಯೂರೆನ್ಸ್ ಏನಾದ್ರು ಆ ತರದಕ್ಕೆ ವೇಟ್ ಮಾಡ್ತಾ ಇದ್ರೆ ವಿತಿನ್ 20 days ಅಲ್ಲಿ ಅದಾಗತ್ತೆ. ಆಲ್ ರೈಟ್. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಕರಿಯರ್ ರಿಲೇಟೆಡ್ ಆಗಿ. ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ 111 ಅಂತ ಟೈಪ್ ಮಾಡ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇವಾಗ ಕರಿಯರ್ ನೋಡೋಣ. ಕರಿಯರ್ ರಿಲೇಟೆಡ್ ಜಾನ್ವರಿ ಹೆಂಗ್ ಹೋಗುತ್ತೆ ಗ್ರೂಪ್ 1 ಅವ್ರಿಗೆ. ಕರಿಯರ್ ರಿಲೇಟೆಡ್ ಜಸ್ಟಿಸ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಏನಾದ್ರೂ ನಿಮ್ಮ ಆಫೀಸ್ ಎನ್ವಿರಾನ್ಮೆಂಟ್ ಅಲ್ಲಿ ಪಾರ್ಶಾಲಿಟಿ ಆಗ್ತಾ ಇದೆ, ಅಥವಾ ಏನೋ ಅವರಿಗೆ ಇನ್ನೊಬ್ರಿಗೆ ಸಿಗ್ತಾ ಇರೋ ರೈಟ್ಸ್ ನಿಮಗೆ ಸಿಗ್ತಾ ಇಲ್ಲ, ಇನ್ನೊಬ್ರಿಗೆ ಸಿಗ್ತಾ ಇರೋ ಒಂದು ಪೊಸಿಷನ್ ಅಥವಾ ರೋಲು ಜವಾಬ್ದಾರಿ ನಿಮಗೆ ಸಿಗ್ತಾ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ ಜಾನ್ವರಿಲಿ ಪಾಸಿಬಿಲಿಟಿ ಇದೆ ನಿಮಗೆ ಈ ತರ ಫೀಲ್ ಆಗಲ್ಲ. ಎವ್ರಿ ಒನ್ ಆರ್ ಈಕ್ವಲ್, ಎವ್ರಿ ಒನ್ ಅಂದ್ರೆ ವರ್ಕ್ ಅಲ್ಲಿ ನಿಮಗೆ ಯಾವತ್ತೂ ಅನ್ಸಲ್ಲ ಓಕೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ, ನನಗೆ ಕೊಡ್ತಾ ಇಲ್ಲ. ಏನಾದ್ರು ಸ್ವಲ್ಪ ಮನಸ್ತಾಪಗಳಿದ್ರೆ ಅದಕ್ಕೆಲ್ಲ ಒಂದು ಬ್ಯಾಲೆನ್ಸ್ ಅಥವಾ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಫೈನಲಿ ಬರೋ ಪಾಸಿಬಿಲಿಟಿ ಇದೆ. ಸೊ ಗ್ರೂಪ್ 1 ಕರಿಯರ್ ರಿಲೇಟೆಡ್ ಅಲ್ಲಿ ಡೆಫಿನೆಟ್ಲಿ ಏನೋ ಒಂದು ಅಪ್ಸ್ ಅಂಡ್ ಡೌನ್ಸ್ ನ ನೀವು ಫೇಸ್ ಮಾಡಿದ್ರಿ ಅಥವಾ ಮಾಡ್ತಿದ್ರಿ ಅನ್ಸುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಇನ್ಮೇಲೆ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ಒನ್ ಮೇನ್ ಥಿಂಗ್ ಈಸ್ ನಿಮಗೆ ಫೀಲ್ ಆಗಲ್ಲ, ಅಂದ್ರೆ ಏನೋ ನನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ, ನನಗೆ ಯಾಕೆ ಈ ತರ ಮೋಸ ಮಾಡ್ತಾ ಇದ್ದಾರೆ, ಹಿಂಗೇನಾದ್ರು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇಲ್ಲ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ರೆ ಜಾನ್ವರಿಲಿ ನಿಮಗೆ ಅದು ಪ್ರಾಪರ್ ಆಗುತ್ತೆ. ಓಕೆ, ಒಂದು ಪ್ರಾಪರ್ ರೋಲ್ ಸಿಗುತ್ತೆ, ಪ್ರಾಪರ್ ಪೊಸಿಷನ್ಗೆ ಬರ್ತೀರಾ. ಸೊ ದಟ್ ನೀವು ಓದಿದ್ದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ನಿಮಗೆ ಪ್ರಾಪರ್ ರೆಸ್ಪೆಕ್ಟ್ ಸಿಗುತ್ತೆ. ಓಕೆ, ಏನಾದ್ರು ಲೀಗಲ್ ಮ್ಯಾಟರ್ಸ್ ಆತ್ರ ಏನಾದ್ರು ಆಗ್ತಾ ಇದ್ರೆ ಇಟ್ಸ್ ಅ ಗುಡ್ ಟೈಮ್, ಸತ್ಯಕ್ಕೆ ಒಂದು ಸ್ಟ್ಯಾಂಡ್ ಸಿಗುತ್ತೆ. ಎಸ್. ನೆಕ್ಸ್ಟ್ ಕರಿಯರ್ ಮೇಲೆ ಇನ್ನೇನಾದ್ರೂ ಇಂಪಾರ್ಟೆಂಟ್ ಮೆಸೇಜಸ್ ಇದೆಯಾ ಇನ್ 28 days. ಸೊ ಐ ಗೆಸ್ ಬೈ ದ ಎಂಡ್ ಆಫ್ ದ ಮಂತ್, ಜಾನ್ವರಿ ಮಂತ್ ಅಲ್ಲಿ ದೇರ್ ವಿಲ್ ಬಿ ಅ ಸೆನ್ಸ್ ಆಫ್ ಪೀಸ್, ಅ ಸೆನ್ಸ್ ಆಫ್ ಬ್ಯಾಲೆನ್ಸ್ ನಿಮ್ಮ ಕರಿಯರ್ ರಿಲೇಟೆಡ್ ಆಗಿ. ಈಕ್ವಲ್ ಆಪರ್ಚುನಿಟೀಸ್ ನಿಮಗೂ ಸಿಗುತ್ತೆ ಗ್ರೋ ಆಗೋದಕ್ಕೆ. ಯು ವಿಲ್ ಆಲ್ಸೋ ಫೀಲ್ ನನ್ನ ವರ್ಕಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಅಂತ ನಿಮಗೂ ಒಂದು ಫೀಲ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವು 28 days ಅಟ್ ಲೀಸ್ಟ್ ವೇಟ್ ಮಾಡ್ಬೇಕಾಗಿ ಬರುತ್ತೆ. ಓಕೆ, ಇವಾಗ ಪರ್ಸನಲ್ ಅವ್ರ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಏನ್ ಮೆಸೇಜ್ ಇದೆ ಗ್ರೂಪ್ 1 ಅವ್ರಿಗೆ ನೋಡೋಣ. ಪರ್ಸನಲ್ ಆರ್ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಜಾನ್ವರಿ ಹೆಂಗಿರುತ್ತೆ. ಸೊ 8 of Swords. ಐ ಡೋಂಟ್ ನೋ, ಇಲ್ಲಿ ಬರ್ತಿದೆ ಮೆಸೇಜ್ ನೋಡಿ, ಇಲ್ಲಿ ಪದೇ ಪದೇ ಟೆನ್ಷನ್ ತಗೊಳ್ಳೋದು, ಪದೇ ಪದೇ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು, ಪದೇ ಪದೇ ಅಲ್ಲಿ ಏನೂ ಆಗಿಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ದೊಡ್ಡ ವಿಚಾರ ಆಗಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ ಗೈಸ್. ಸೊ ನಾನು ಏನ್ ನೋಡ್ತೇನೆ ಅಂದ್ರೆ 8 of Swords ಬಂದಿರೋದ್ರಿಂದ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಇಲ್ಲಿ ನೋಡ್ಬೋದು, ಇಲ್ಲೂ ಒಂದು ಹುಡುಗಿ ಒಂಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಂತ್ಕೊಂಡಿದೆ, ಇಲ್ಲೂ ಒಂದು ಹುಡುಗಿ ತಲೆ ಬಿಸಿ ಮಾಡ್ಕೊಂಡಿದೆ. ಬಟ್ ಇಟ್ಸ್ ಅನ್ ಅನ್ನೆಸೆಸರಿ ಗಾಯ್ಸ್, ಅನ್ನೆಸರಿಯಾಗಿ ಸ್ಟ್ರೆಸ್ ತಗೊಂತಾ ಇರೋದು. ಅಂದ್ರೆ ಮೇ ಬಿ ನಿಮಗೆ ಒಂದು ಥಾಟ್ ಇದೆ, ನನ್ನ ಬಗ್ಗೆ ಇವ್ರೇನ್ ಯೋಚನೆ ಮಾಡ್ತಿರ್ಬೋದು, ಓಕೆ ನನ್ನ ಫ್ಯೂಚರ್ ಚೆನ್ನಾಗಿರಲ್ವೇನೋ, ನನ್ನ ಫ್ಯೂಚರ್ ಅಲ್ಲಿ ಹಿಂಗ್ ಕೆಟ್ಟದಾಗ್ಬೋದೇನೋ, ನನ್ನ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗ್ಬೋದೇನೋ, ನನಗೆ ನನ್ನ ಫ್ಯೂಚರ್ ಅಲ್ಲಿ ನಾನು ಜಾಲಿಯಾಗಿರಕ್ ಆಗಲ್ವೇನೋ, ಹಿಂಗೆಲ್ಲ ನೀವು ಅನ್ನೆಸೆಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಗೈಸ್. ಗ್ರೂಪ್ 1, ದಿಸ್ ಇಸ್ ಆಲ್ ಅನ್ನೆಸೆಸರಿ. ಆ ಟೈಮಲ್ಲಿ ಆ ಸಿಚುವೇಶನ್ ಬಂದಾಗ ನಾವ್ ಅನ್ಕೊಂಡೇ ಇರಲ್ಲ, ಅಷ್ಟು ಚೆನ್ನಾಗಿ ಫೇಸ್ ಮಾಡಿರ್ತೀವಿ, ಅಷ್ಟು ಚೆನ್ನಾಗಿ ಅದನ್ನ ನಾವು ಟ್ರೀಟ್ ಮಾಡಿರ್ತೀವಿ. ಸೊ ಐ ಗೆಸ್ ದಿಸ್ ಇಸ್ ಅನ್ನೆಸೆಸರಿ. ನೀವು ಅನ್ನೆಸೆಸರಿಯಾಗಿ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಟೆನ್ಷನ್ ತಗೋತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ, ಅನ್ನೆಸೆಸರಿಯಾಗಿ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಎಲ್ಲರೂ ಜನರು ಪಾಸಿಟಿವ್ ಆಗೇ ತಗೊಂತಾ ಇದ್ದಾರೆ, ಬಟ್ ನಿಮಗ್ ಅನ್ನಿಸ್ತಾ ಇದೆ ನನ್ನ ಜನರು ನೆಗೆಟಿವ್ ಆಗಿ ತಗೊಂತಾ ಇದ್ದಾರೆ, ನನಗೊಂದು ರೆಸ್ಪೆಕ್ಟ್ ಕೊಡಲ್ವೇನೋ, ನಾನ್ ಮುಂದೆ ಚೆನ್ನಾಗಿ ಗ್ರೋ ಆಗಲ್ವೇನೋ. ಡೆಫಿನೆಟ್ಲಿ ನೀವು ಗ್ರೋ ಆಗ್ತೀರಾ. ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನೀವು ಫೋಕಸ್ ಇಟ್ಕೊಳ್ಳಿ. ಅಂಡ್ ಲುಕ್ ಇಟ್ ದಿಸ್, ಯಾವುದೇ ರೀತಿಯಾಗಿ ನಿಮಗೆ ಫೇಲ್ಯೂರ್ ಅನ್ನೋದು ಬಂದಿಲ್ಲ ಜಾನ್ವರಿಲಿ. ಜಾನ್ವರಿ ಇಸ್ ದ ಮಂತ್ ನಿಮಗೆ ಓವರ್ ಆಲ್ ಸಕ್ಸಸ್, ಓವರ್ ಆಲ್ ಪೀಸ್,
ಮನಿ ರಿಲೇಟೆಡ್ ಆಗಿರ್ಬೋದು, ಒಂದು ಪೊಸಿಷನ್ ವೈಸ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಸಹೋದರ ಅಥವಾ ಸಹೋದರಿ ಮಧ್ಯನೂ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂತಾರೆ. ಎಲ್ಲರೂ ನಿಮ್ಮ ಸ್ಕಿಲ್ಸ್ ನ ಅಪ್ರಿಶಿಯೇಟ್ ಮಾಡ್ತಾರೆ. ನೀವಿರೋ ಪೊಸಿಷನ್ ಅಂಡ್ ನಿಮಗಿರೋ ಎಕ್ಸ್ಪೀರಿಯನ್ಸಿಗೆ ಒಂದು ಬೆಲೆ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಗೋಯಿಂಗ್ ಟು ಬಿ ದ ಬೆಸ್ಟ್ ಮಂತ್. ಓಕೆ, ಸೊ ಇನ್ನೊಂದು ಮೆಸೇಜ್ ನೋಡೋಣ, ಸ್ಪಿರಿಚುವಲ್ ಅಥವಾ ಪರ್ಸನಲ್ ಗ್ರೋತ್ಗೆ ಏನ್ ಮೆಸೇಜ್ ಇದೆ ಅಂತ. ಇನ್ 29 days, ಮೇ ಬಿ ಇನ್ 29 days ಅಲ್ಲಿ ನಿಮಗೆ ಸೆನ್ಸ್ ಆಫ್ ಕ್ಲಾರಿಟಿ ಸಿಗುತ್ತೆ. ಅಟ್ಲೀಸ್ಟ್ ಈ ಟೆನ್ಷನ್ ಅಲ್ಲಿ ಏನ್ ಹೋಗ್ತಾ ಇದ್ದೀರಾ ಅಲ್ವಾ, ಅನ್ನೆಸರಿ ಸ್ಟ್ರೆಸ್ ತಗೊಂತಾ ಇದ್ದೀರಲ್ವಾ, ಮೇ ಬಿ ಇದರಿಂದ ಹೊರಗೆ ಬರೋದಕ್ಕೆ ನಿಮಗೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್. ಬಟ್ ನಿಮಗೆ ಕ್ವೆಶನ್ ಇದ್ರೆ ಇದರಿಂದ ನಾನು ಹೊರಗೆ ಬರ್ತೀನ, ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಂತ, ಡೆಫಿನೆಟ್ಲಿ ಸಿಗುತ್ತೆ. ಬಟ್ ಅಟ್ಲೀಸ್ಟ್ 1 month ಆದ್ರೂ ನೀವು ವೆಯ್ಟ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ ಗೈಸ್. ಸೊ ವೆರಿ ಬ್ಯೂಟಿಫುಲ್ ರೀಡಿಂಗ್ ಅನ್ಬೋದು ನಿಮ್ಮ ಜಾನ್ವರಿ ಮಂತ್ ಬಗ್ಗೆ. ಏನೋ ಒಂದು ವಿಚಾರದ ಬಗ್ಗೆ ಕಮ್ಯುನಿಕೇಶನ್ ಕ್ಲಿಯರ್ ಆಗಿ ಮಾಡಬೇಕು. ಅಗೇನ್ ಇದು ಕರಿಯರ್ ರಿಲೇಟೆಡ್ ಹೇಳ್ತಾ ಇದೆ ಅನ್ಸ್ತಾ ಇದೆ. ಬಿಕಾಸ್ ಲೀಬ್ರಾ ಏನಿದೆ, ಇಲ್ಲೂ ಒಂದು ಸ್ವರ್ಡ್ ಇದೆ. ಸ್ವರ್ಡ್ ಕಮ್ಯುನಿಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಂಡಿಕೇಶನ್ ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲಲ್ಲಿ ಮಾತಾಡಿ. ಎಲ್ಲೆಲ್ಲಿ ನಿಮ್ಮ ರೈಟ್ಸಿಗೆ ಬೆಲೆ ಸಿಗ್ತಾ ಇಲ್ಲ, ನಿಮ್ಮ ವ್ಯಾಲ್ಯೂಸ್ಗೆ ಬೆಲೆ ಸಿಗ್ತಾ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇದೆ, ಅಲ್ಲಿ ನೀವು ಮಾತೆತ್ಬೇಕು. ಡಸಂಟ್ ಮ್ಯಾಟರ್ ನಿಮ್ ಕೆಲಸ ಉಳಿಯುತ್ತಾ ಬಿಡುತ್ತಾ ಅದ್ ಬೇಡ. ಬಟ್ ಯು ನೀಡ್ ಟು ರೈಸ್ ಯೋರ್ ವಾಯ್ಸ್. ಎಲ್ಲೆಲ್ಲ ಇಂಪಾರ್ಟೆಂಟ್ ಅದೆಲ್ಲ ನೀವು ರೈಸ್ ಮಾಡಬೇಕು. ಅಂಡ್ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ನೀವು ಇನ್ನೂ ಬೆಳೆಸ್ಕೋಬೇಕು ಗ್ರೂಪ್ 1. ಬಿಕಾಸ್ ಅನ್ನೆಸರಿಯಾಗಿ ಭಯ ಪಡ್ಕೊತಾ ಇದ್ದೀರಾ, ಅನ್ನೆಸರಿಯಾಗಿ ಎಲ್ಲಾದ್ರಿಂದ ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದೀರಾ. ನಿಮಗೆ ಎಲ್ಲಾ ರೀತಿಯಾಗೂ ಸಕ್ಸಸ್ ಆಗೋ ಕೆಪಾಸಿಟಿ ನಿಮಗಿದೆ. ಯಾವ ಒಂದು ಸಿಚುವೇಶನ್ ಫೇಸ್ ಮಾಡೋ ಕೆಪಾಸಿಟಿ ಇದೆ. ನಿಮ್ಮ ಮೇಲೆ ನೀವು ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಆಗಬಹುದು. ವೇಟ್ ಮಾಡೋದು ಬೇಡ ಯಾರಿಗೂ. ಓಕೆ, ಸೊ ಅದನ್ನ ತಲೆಯಲ್ಲಿ ಸ್ವಲ್ಪ ಇಟ್ಕೋಬೇಕು ಗ್ರೂಪ್ 1 ಜಾನ್ವರಿಲಿ ಎಸ್ಪೆಷಲಿ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಎಟ್ ಎನಿ ಮೂಮೆಂಟ್ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಆ್ಯಂಡ್ ಆಲ್ರೆಡಿ ನೀವು ಸಕ್ಸಸ್ ಸ್ಟೆಪ್ನ ರೀಚ್ ಆಗ್ತಾ ಇದ್ದೀರಾ. ನಥಿಂಗ್ ಟು ವರಿ. ಯಾರಿಗೂ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಪಾಯಿಂಟೇ ಇಲ್ಲ. ನೀವು ಕಮ್ಮಿ ಅನ್ಕೊಳ್ಳೋದ್ರಲ್ಲಿ ಪಾಯಿಂಟೇ ಇಲ್ಲ. ಓಕೆ, ಎಸ್ಪೆಷಲಿ ನಿಮ್ಮ ಪರ್ಸನಲ್ ಗ್ರೋತ್ ಅಂತ ಬಂದಾಗ ಸ್ವಲ್ಪ ನೀವು ಎಡುತ್ತಾ ಇದ್ದೀರಾ ಗಾಯ್ಸ್. ಸ್ಪಿರಿಚುವಲ್ ಗ್ರೋತ್ ಅಂತ ಬಂದಾಗ ಸ್ವಲ್ಪ ನೀವು ಎಡುತ್ತಾ ಇದ್ದೀರಾ. ಅನ್ನೆಸರಿಯಾಗಿ ಭಯ, ಅನ್ನೆಸರಿಯಾದ ಚಿಂತೆಗಳು ತಲೆಯಲ್ಲಿರೋದ್ರಿಂದ ಈ ತರ ಆಗ್ತಾ ಇದೆ. ಇಫ್ ಪಾಸಿಬಲ್ ಸ್ಟಾಪ್ ಓವರ್ ಥಿಂಕಿಂಗ್ ಅಂಡ್ ಸ್ಟಾರ್ಟ್ ಜರ್ನಲಿಂಗ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಏನನ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಏನ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಇಮೇಜ್ ಆರ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ. ಸೊ ನೋಡೋಣ ಜಾನ್ವರಿ ರೆಸ್ಟ್ ಆಫ್ ದ ಮಂತ್ ಹೆಂಗಿರುತ್ತೆ 2025 ಅಂತ. ಓಕೆ, ಫಸ್ಟ್ ಶಫಲ್ ಮಾಡ್ಕೊಬಿಡೋಣ ಚೆನ್ನಾಗಿ. ಮುಂಚೆನೆ ಹೇಳ್ದಂಗೆ ಏನೆಲ್ಲ ಡಿಸ್ಕಸ್ ಮಾಡ್ತೀನಿ ಅಂತ ಇವಾಗಲೇ ರಿವೀಲ್ ಮಾಡಲ್ಲ, ಆನ್ ಗೋ ನೋಡ್ಕೊಂತ ಹೋಗೋಣ. ಆಲ್ ರೈಟ್, ಸೊ ಶಫಲ್ ಮಾಡೋ ಟೈಮಲ್ಲಿ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಬಂದಿರೋದು ಇಷ್ಟ ಆಗಿ ನನ್ನ ಲೈಫಲ್ಲಿ ಅದನ್ನ ನಾನು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ 111 ಅಂತ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ನೀವು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ನೋಡೋಣ ಗಾಯ್ಸ್ ಏನೆಲ್ಲ ಮೆಸೇಜಸ್ ಇದೆ 2025 ಜಾನ್ವರಿ ರೆಸ್ಟ್ ಆಫ್ ದ ಮಂತ್ ನಿಮಗೆ ಹೆಂಗಿರುತ್ತೆ ಅಂತ ನೋಡೋಣ. 2025 ಜಾನ್ವರಿ ಫಾರ್ Group 2. Let's see. All right. So one message ಬಂದಿದೆ. Come to the edge. ಯಾವುದೋ ಒಂದು ಸಿಚುವೇಶನ್ ಎಂಡ್ ಪಾಯಿಂಟಿಗೆ ಅಥವಾ ಯಾವುದೋ ಒಂದು ಸಿಚುವೇಶನ್ ಲಾಸ್ಟ್ ಸ್ಟೇಜಿಗೆ ಬರೋದ್ರ ಬಗ್ಗೆ ಹೇಳ್ತಾ ಇದೆ ಈ ಒಂದು ಮೆಸೇಜು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಫೂಲ್ ಟ್ಯಾರೋ ಕಾರ್ಡ್ ಅಲ್ಲಿ ಫೂಲ್ ನೋಡಿದ್ರೆ ಒಂದು ಎಡ್ಜ್ ಅಲ್ಲಿ ನಿಂತ್ಕೊಂಡಿರೋದು. ಸೊ ಈ ಒಂದು ಕಾರ್ಡ್ ಫೂಲ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅನ್ಸ್ತಾ ಇದೆ.
ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್. ಈ ಹುಡುಗಿಗೆ ಗೊತ್ತು ನಾನು ಒಂದು ಎಡ್ಜಲ್ಲಿ ನಿಂತ್ಕೊಂಡಿದೀನಿ, ನಾನು ಯಾವಾಗ ಬೇಕಾದ್ರೂ ಕಾಲ್ ಜಾರ್ ಬೀಳ್ಬೋದು, ಬಟ್ ಸ್ಟಿಲ್ ಒಂದು ರಿಸ್ಕ್ ತಗೊಂತಾ ಇರೋದು, ಒಂದು ಹೊಸ ಎಕ್ಸ್ಪೀರಿಯನ್ಸಿಗೆ ಕಾಲಿಡ್ತಾ ಇರೋದು. ಸೊ 2025 ಜಾನ್ವರಿಲಿ ಪಾಸಿಬಿಲಿಟಿ ಇದೆ ಗೈಸ್, ನೀವು ಫೈನಲಿ ರಿಸ್ಕ್ ತಗೊಂಡು ಏನೋ ಒಂದನ್ನ ಗಿವ್ ಅಪ್ ಮಾಡ್ತೀರಾ, ಸೊ ದಟ್ ನೀವು ರಿಸ್ಕ್ ತಗೊಂಡು ಹೊಸ ಒಂದು ಅಡ್ವೆಂಚರ್ ಸ್ಟಾರ್ಟ್ ಮಾಡೋದಕ್ಕೆ. ಫಾರ್ ಎನ್ ಎಕ್ಸಾಂಪಲ್, ಮೇ ಬಿ ಇಷ್ಟು ವರ್ಷ ಜಾಬ್ ಮಾಡ್ತಾ ಇದ್ರಿ, ಡೆಫಿನೆಟ್ಲಿ ಫಿನಾನ್ಷಿಯಲಿ ನೀವು ಡಿಪೆಂಡೆಂಟ್ ಆಗಿರ್ಬೇಕಿತ್ತು ಒಂದಲ್ಲ ಒಂದ್ರ ಕಡೆ. ಮೇ ಬಿ ನಿಮಗೆ ಜಾಬ್ ಅನ್ನೋದು ಏನು 10 to 7 ಜಾಬ್ ಅನ್ನೋದು ಓಕೆ, ಮಂತ್ ಎಂಡ್ ಅಥವಾ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಸ್ಯಾಲರಿ ಇಟ್ಸ್ ಫಿಕ್ಸ್ ಅಲ್ವಾ, ಬಟ್ ನಿಮ್ಮ ಒಂದು ಪ್ಯಾಷನ್ ಗಿವ್ ಅಪ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಬಿಕಾಸ್ ಇಟ್ ಈಸ್ ಅಂಡರ್ಸ್ಟುಡ್, ಪ್ಯಾಷನ್ ಒಂದು ಸ್ಟೇಜಿಗೆ ಬರಬೇಕು ಅಥವಾ ದುಡ್ಡು ಮಾಡೋ ಸ್ಟೇಜಿಗೆ ಬರ್ಬೇಕಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು ಅಂತ. ಮೇ ಬಿ ನೀವು ರಿಸ್ಕ್ ತಗೊಂಡಿರ್ಲಿಲ್ಲ, ಮೇ ಬಿ ಯಾರಿಗೂ ಹೇಳೋದಕ್ಕೆ ನನ್ನ ಈ ತರ ಒಂದು ಪ್ಯಾಷನ್ ಫಾಲೋ ಮಾಡ್ಬೇಕು, ನನ್ನ ಪ್ಯಾಷನ್ ನ ಪ್ರೊಫೆಷನ್ ಆಗಿ ಫಾಲೋ ಮಾಡ್ಬೇಕು ಅನ್ನೋದು ನೀವು ಯಾರಿಗೂ ಅಷ್ಟು ಹೇಳಿರ್ಲಿಲ್ಲ ಅನ್ಸುತ್ತೆ. ಇಟ್ಸ್ ಅನ್ ಇಂಡಿಕೇಶನ್ ಫೈನಲಿ ನೀವು ಲೈಫ್ ಒಂದು ರಿಸ್ಕ್ ತಗೊಳ್ಳೋದು. ಮೊನ್ನೆ ನಾನು ಯೂಟ್ಯೂಬ್ ಹಂಗೆ ಬ್ರೌಸ್ ಮಾಡ್ಬೇಕಾದ್ರೆ ಒನ್ ಯೂಟ್ಯೂಬರ್ ಆಲ್ಮೋಸ್ಟ್ ಲೈಕ್ 5 years ಜಾಬ್ ಮಾಡ್ತಾ ಇದ್ದಾನೆ. ಓಕೆ, ಚೆನ್ನಾಗಿ ಹಿ ಈಸ್ ಅರ್ನಿಂಗ್, ಬಟ್ ಹಿಂಗೆ ಕ್ರಿಯೇಟಿವ್ ವಿಡಿಯೋಸ್, ಪ್ರ್ಯಾಂಕ್ ವಿಡಿಯೋಸ್ ಏನೋ ಒಂದೊಂದು ವೀಕ್ಲಿ ಟ್ವೈಸ್ ಎಲ್ಲ ಹಾಕ್ತಾ ಇದ್ರು. ಸೊ ಇವಾಗ ಒಂದು ಸ್ಟೇಜಿಗೆ ಹೆಂಗ್ ಬಂದಿದೆ ಅಂದ್ರೆ ಡೋಂಟ್ ನೋ, ಅವ್ರಿಗೂ ಗೊತ್ತಿಲ್ಲ ಇವಾಗ ನಾನು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗ್ಬೋದಾ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಬಟ್ ಆಫ್ಟರ್ 5 years ಮಾಡಿರೋ ಜಾಬ್ ನ ಗಿವ್ ಅಪ್ ಮಾಡಿ ಹಿ ಇಸ್ ಫೈನಲಿ ಟೇಕಿಂಗ್ ಅಪ್ ಹಿಸ್ ಯೂಟ್ಯೂಬ್ ಆಸ್ ಹಿಸ್ ಮೇನ್ ಕರಿಯರ್ ಇವಾಗ. ಅಂದ್ರೆ ಅವ್ರು ಹೇಳ್ತಾ ಇರೋ ಒಂದು ವಿಡಿಯೋ ಮಾಡಿದ್ರು, ನಂಗೆ ಗೊತ್ತಿಲ್ಲ ಇದ್ರಲ್ಲಿ ಎಷ್ಟರವರೆಗೂ ಮುಂದೆ ಹೋಗ್ತೀನಿ ಅಂತ. 6 months ಟೈಮ್ ಕೊಡ್ತೀನಿ, 6 months ಅಲ್ಲಿ ನಾನು ಇದ್ರಲ್ಲಿ ಗ್ರೋ ಆದ್ರೆ ಫೈನ್, ಇಲ್ಲ ನಾನು ಬ್ಯಾಕ್ ಟು ಜಾಬ್ ಜಾಯಿನ್ ಆಗ್ತೀನಿ ಅಂತ. ಸೊ ಇಟ್ಸ್ ಅನ್ ಇಂಡಿಕೇಶನ್, ಜಾನ್ವರಿಲಿ ತುಂಬಾ ಜನ ಗ್ರೂಪ್ 2 ನೀವು ರಿಸ್ಕ್ ತಗೊಂತೀರಾ, ಯು ವಿಲ್ ಬಿ ಟೇಕಿಂಗ್ ರಿಸ್ಕ್. ಏನಾಗುತ್ತೆ ಗೊತ್ತಿಲ್ಲ, ಮೇ ಬಿ ನಾನು ಇಂಥ ಒಂದು ದೊಡ್ಡ ಡಿಸಿಷನ್ ತಗೊಂಡಿರ್ಲಿಲ್ಲ ಲೈಫಲ್ಲಿ, ಬಟ್ ನಾವ್ ಐ ಆಮ್ ಟೇಕಿಂಗ್ ಇಟ್. ತುಂಬಾ ಜನಕ್ಕೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲೇ ಇರ್ತೀರಾ, ಅಥವಾ ನಿಮಗೊಂದು ತಲೆಗೆ ಹೋಗ್ತಾ ಇರುತ್ತೆ ನನ್ನ ಪಾರ್ಟ್ನರ್ ಜಾಸ್ತಿ ಎಫರ್ಟ್ ಹಾಕ್ತಾ ಇಲ್ಲ ರಿಲೇಶನ್ಶಿಪ್ ಮೇಲೆ, ಬಟ್ ಅದನ್ನ ಹೇಳೋದೋ ಬಿಡೋದು, ಫ್ಯಾಮಿಲಿಗೆ ಹೇಳೋದೋ ಬಿಡೋದು, ಒಂದು ಬಿಗ್ ಡಿಸಿಷನ್ ತಗೊಳೋದ್ ಹೋಗೋದೋ ಬಿಡೋದೋ, ಎಲ್ಲರೂ ನಂಬ್ತಾರೆ ನನ್ನ, ಹಿಂಗೆಲ್ಲ ಒಂದೊಂದಷ್ಟು ತಲೆಯಲ್ಲಿ ಟೆನ್ಷನ್ ಇತ್ತು ಅನ್ಸುತ್ತೆ. ಬಟ್ ಐ ಫೀಲ್ ಗ್ರೂಪ್ 2 ಜಾನ್ವರಿಲಿ ನೀವು ಯಾವುದೋ ಒಂದು ರಿಸ್ಕ್ ತಗೊಂತೀರಾ, ಡಸಂಟ್ ಮ್ಯಾಟರ್ ಇದು ಎಲ್ಲಿಗೆ ಹೋಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ಸ್ಟಿಲ್ ಒಂದು ರಿಸ್ಕ್ ತಗೊಂತೀರಾ, ಏನಾಗುತ್ತೆ ನೋಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಜಾನ್ವರಿ ಬಂದ್ಬಿಟ್ಟು ಒಂದು ರಿಸ್ಕ್ ಟೇಕಿಂಗ್ ಮಂತ್ ಅನ್ಬೋದು ನಿಮಗೆ, ಬಟ್ ನಿಮಗಿದು ಎಂಕರೇಜ್ ಮಾಡ್ತಾ ಇದೆ. ಸೇಮ್ ರೋಟೀನ್ ನ ಮಾಡಬೇಡಿ, ಇಫ್ ಪಾಸಿಬಲ್ ಸ್ವಲ್ಪ ಚೇಂಜಸ್ ನ ತಗೋಬನ್ನಿ ರೋಟೀನಲ್ಲಿ. ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಕೆಲವೊಬ್ಬರಿಗೆ ಫಾರ್ ಎನ್ ಎಕ್ಸಾಂಪಲ್ ಜಿಮ್ಮಿಗೆ ಹೋಗ್ಬೇಕಂತ ಇಷ್ಟ ಇರುತ್ತೆ, ಬಟ್ ಏನು ತುಂಬಾ ಜನ ನೋಡ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಒಬ್ಬೊಬ್ರಿಗೆ ಇರುತ್ತೆ ಕಾನ್ಶಿಯಸ್ನೆಸ್, ಕ್ರೌಡ್ ಅಂದ್ರೆ ಸ್ವಲ್ಪ ಫೇಸ್ ಮಾಡೋದ್ ಕಷ್ಟ. ಬಟ್ ಐ ಗೆಸ್ ಜಾನ್ವರಿಲಿ ನೀವು ಫೈನಲಿ ನಿಮ್ಮ ಏನು ನಿಮಗೇನು ನಾಚಿಕೆ ಅನ್ನೋದೇನಿತ್ತು ಅದನ್ನ ಫೇಸ್ ಮಾಡ್ತೀರಾ, ನೀವು ಕಾನ್ಶಿಯಸ್ನೆಸ್ ಅನ್ನೋದೊಂದು ಏನಿತ್ತು ಅದನ್ನ ನೀವು ಫೈನಲಿ ಫೇಸ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಬೇರೆ ಮೆಸೇಜ್ ಏನಿದೆ ನಿಮಗೆ ಅಂತ. ಜಾನ್ವರಿಲಿ ಇನ್ನು ಏನೇನ್ ಆಗ್ತಾ ಇದೆ ಗ್ರೂಪ್ 2 ಅವ್ರಿಗೆ. ಸೊ ದೇರ್ ಈಸ್ ಆರ್ಫಂಡ್. ಲಾಸ್ಟ್ ಟೈಮ್ ಯಾವುದೋ ಒಂದು ಗ್ರೂಪಿಗೆ ಈ ಮೆಸೇಜ್ ಬಂದಿತ್ತು. ಇದ್ ಮೇನ್ ಆಗಿ ಏನ್ ಹೇಳ್ತಾ ಇದೆ ಗೊತ್ತಾ, ಅಂದ್ರೆ ನಿಮಗ್ ನೀವೇ ಡಿಸಪಾಯಿಂಟ್ ಮಾಡ್ಕೊಳ್ಳೋದು. ಇವಾಗ ಒಂದು ಗ್ರೂಪಿಗೆ ಇಲ್ಲೇನು, ಇವಾಗ ಏನ್ ಈ ಮೆಸೇಜ್ ಹೇಳಿದೆ ಆ ಮೆಸೇಜಿಗೆ ಲಿಂಕ್ ಆಗುತ್ತೆ ನೋಡಿ. ಒಂದೊಂದ್ಸತಿ ಒಂದೊಂದು ಆಕ್ಟಿವಿಟೀಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂದಾಗ ಮೇ ಬಿ ಇದು ನನಗಲ್ವೇನೋ, ಮೇ ಬಿ ಇದು ನನಗಲ್ಲ, ಇದು ನಾನು ಈ ಒಂದು ಗ್ರೂಪ್ ಅಲ್ಲಿ ಬಿಲಾಂಗ್ ಆಗಲ್ವೇನೋ. ಅಂಡ್ ಒಂದೊಂದ್ಸತಿ ನಿಮಗೆ ಫೀಲ್ ಆಗುತ್ತೆ ಅನ್ಸುತ್ತೆ, ಗ್ರೂಪ್ 2 ನಿಮ್ಮ ಫ್ಯಾಮಿಲಿ ಅವರು ಒಬ್ಬೊಬ್ಬ ನಿಮ್ಮ ಕಸಿನ್ಸ್ ಜೊತೆ ಕಂಪೇರ್ ಮಾಡಿದಾಗ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಕಂಪೇರ್ ಮಾಡಿದಾಗ ಮೇ ಬಿ ಯಾವಾಗ್ಲೂ ನಿಮಗೊಂದು ಫೀಲ್ ಇರ್ತಾ ಇತ್ತು ಅನ್ಸುತ್ತೆ, ಓಕೆ ನಾನು ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಗ್ರೋ ಆಗಿದ್ದೀನಿ, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಸೊಸೈಟಿಲಿ ಆಗಿರ್ಬೋದು, ಅಥವಾ ಒಂದು ಲಾರ್ಜ್ ಕಲ್ಚರಲ್ ಆಗಿರ್ಬೋದು, ಮೇ ಬಿ ನಾನು ಬಿಲಾಂಗ್ ಆಗಲ್ವೇನೋ. ನೀವು ಒನ್ ಥಿಂಗ್ ರಿಯಲೈಸ್ ಮಾಡ್ಕೋಬೇಕು, ಜಾನ್ವರಿಯಲ್ಲಿ ಯು ಆರ್ ಪಾರ್ಟ್ ಆಫ್ ದ ಗ್ರೂಪ್. ನೀವು ಯಾವುದೇ ರೀತಿಯಾಗಿನೂ ನೀವು ಎಕ್ಸೆಪ್ಷನ್ ಅಲ್ಲ. ನೀವು ಎಲ್ಲಾದ್ರಿಂದ ಸೆಪರೇಟ್ ಆಗಿದ್ದೀನಿ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಬಿಟ್ರೆ ದಟ್ ಈಸ್ ನಾಟ್ ದ ಇಶ್ಯೂ.
ದ ಥಿಂಗ್ ಇಸ್ ಗೈಸ್, ಸಮಟೈಮ್ಸ್ ಯಾವ್ದಾದ್ರು ಒಂದು ಗ್ರೂಪಿಗೆ ಜಾಯ್ನ್ ಆಗ್ಬೇಕಾದ್ರೆ, ಆರ್ಗನೈಸೇಷನ್ ಜಾಯ್ನ್ ಆಗ್ಬೇಕಾದ್ರೆ ಮುಂಚೆ ನಿಮಗೆ ಫೀಲ್ ಆಗುವಂಥದ್ದು, ಓಕೆ ಇದು ನನಗೆ ಅಲ್ವೇನೋ, ಮೇ ಬಿ ನಾನು ಈ ಪಾಯಿಂಟ್ ಅಲ್ಲಿ ಈ ಡಿಸಿಷನ್ ತಗೊಳ್ಬಾರ್ದೇನೋ. ದಿಸ್ ಇಸ್ ಅನ್ ಇಂಡಿಕೇಶನ್ ಗೈಸ್, ನಿಮಗೆ ನೀವು ಎಲ್ಲಿ ಫಿಟ್ ಇನ್ ಆಗ್ತೀರಾ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ನಿಮ್ಮ ಕೋರ್ ಟ್ರೂತ್ಸ್ ಮತ್ತೆ ನಿಮ್ಮ ವ್ಯಾಲ್ಯೂಸ್ಗೆ ನೀವು ಸ್ಟಿಕ್ ಆನ್ ಆಗಿ. ಐ ಫೀಲ್ ಗೈಸ್, ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಇದೀರಾ ನೀವು ಗ್ರೂಪ್ 2, ಅಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ, ಪೀಪಲ್ ಫೀಲ್ ಮಾಡಿಸ್ತಾ ಇದ್ದಾರೆ ದಟ್ ನೀವು ಅರ್ಹರಲ್ಲ ಅಂತ ಒಂದು ಫೀಲ್ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಒಂದು ರಾಂಗ್ ಪೀಪಲ್ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ ಅನ್ಸ್ತಾ ಇದೆ, ಅಥವಾ ರಾಂಗ್ ಗ್ರೂಪ್ ಆಫ್ ಪೀಪಲ್ ಜೊತೆ ಏನೋ ಏನೋ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ. ಅದು ಜಾಬ್ ಅಲ್ಲಿ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು. ಮೇ ಬಿ ಅವರಿಗೆ ನಿಮಗೆ ಒಂಥರ ನೆಗೆಟಿವ್ ಇಂಪ್ರೆಷನ್ಸ್ ಕೊಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲೇ ನೋಡ್ತಾ ಇದ್ದೀನಿ, ನೀವು ಫಿಟ್ ಇನ್ ಆಗಲ್ಲ, ನೀವು ಕಂಪ್ಯಾರಿಟಿವ್ಲಿ ಯು ಆರ್ ನಾಟ್ ಗುಡ್ ಥಿಂಗ್. ಇದೆಲ್ಲ ಏನಾಗ್ತದೆ, ನಿಮಗೆ ಒಂದು ಸೆನ್ಸ್ ಆಫ್ ಲಾಸ್, ಕನ್ಫ್ಯೂಷನ್, ನಾನು ಎಲ್ಲಿ ಫಿಟ್ ಇನ್ ಆಗ್ತೀನಿ, ಎಲ್ಲಿ ನಾನು ಬಿಲಾಂಗ್ ಆಗ್ತೀನಿ, ಈ ತರ ಅವರ ಒಪಿನಿಯನ್ ಹಾಕೋದ್ರೆ ನಿಮಗೆ ಈ ತರ ಮೈಂಡ್ ಅಲ್ಲಿ ಫ್ರೇಮ್ ಆಗ್ತಾ ಇದೆ. ಸೊ ನಾನು ಒಂದ್ ಹೇಳೋದಂದ್ರೆ, ಆ ಪ್ರೆಷರ್ನ ಬಿಟ್ಬಿಡಿ, ತಲೆಯಲ್ಲಿ ಬಿಟ್ಬಿಡಿ. ನಾನು ಎಲ್ಲಿ ಫಿಟ್ ಇನ್ ಆಗ್ತೀನಿ, ನಾನು ಎಲ್ಲಿ ರೈಟ್ನೆಸ್ ನನ್ಗೆ ಎಲ್ಲಿರುತ್ತೆ. ಬಿಕಾಸ್ ಯಾರು ನಿಮ್ನ ಅರ್ಥ ಮಾಡ್ಕೊಳಲ್ಲ ಕ್ಲಿಯರ್ ಆಗಿ. ಮೇ ಬಿ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಗೈಸ್, ಗ್ರೂಪ್ 2 ಅವರ ಇಟ್ಸ್ ಹೈ ಟೈಮ್ ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ನ ನೀವು ಚೇಂಜ್ ಮಾಡ್ಕೋಬೇಕು. ಅಥವಾ ಫ್ಯಾಮಿಲಿಯಲ್ಲಿ ಮೇ ಬಿ ನಿಮಗೆ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ ಅನ್ಸುತ್ತೆ ಗ್ರೂಪ್ 2 ತುಂಬಾ ಜನಕ್ಕೆ. ಅಥವಾ ನೀವು ಯಾವ ಪ್ಲೇಸ್ ಅಲ್ಲಿ ಬಿಲಾಂಗ್ ಆಗ್ತಾ ಇದ್ದೀರಾ ಅಲ್ಲಿ ಯಾರಿಂದನೋ ಒಂಥರ ಪ್ರೆಷರ್ ಬರೋದು, ಯಾರಿಂದನೋ ಒಂಥರ ಫೀಲ್ ಆಗೋದು, ಮೇ ಬಿ ಯು ಆರ್ ನಾಟ್ ಅ ಗುಡ್ ಪರ್ಸನ್, ಯು ಆರ್ ನಾಟ್ ಅ ಫಿಟ್ ಇನ್ ಪರ್ಸನ್, ಈ ತರ ಎಲ್ಲ ಫೀಲ್ ಆಗೋದೆಲ್ಲ ಆಗ್ತಾ ಇದೆ ಅನ್ಸ್ತಾ ಇದೆ. ಇಟ್ಸ್ ಅನ್ ಇಂಡಿಕೇಶನ್. ಎಲ್ಲಿ ನಾನು ಫಿಟ್ ಇನ್ ಆಗ್ತೀನಿ ಅಂತ ನಿಮಗೆ ನೀವೇ ಪ್ರೆಷರ್ ಹಾಕೋಬೇಡಿ. ಇಫ್ ಪಾಸಿಬಲ್ ಆ ಪ್ಲೇಸ್ ನ ಬಿಟ್ಟು ಹೋಗ್ಬೇಕು. ದಟ್ ಈಸ್ ವಾಟ್ ಇಲ್ಲಿ ಮೆಸೇಜ್ ಬಂದಿದೆ ನಿಮಗೆ. ರಿಸ್ಕ್ ತಗೊಳ್ಳಿ, ಒಂದು ಪ್ಲೇಸ್ ನ ಬಿಟ್ಟು ಹೋಗಿ, ಒಂದು ಗ್ರೂಪ್ ಆಫ್ ಪೀಪಲ್ ಕಂಫರ್ಟ್ ಝೋನ್ ಹೊರಗೆ ಬನ್ನಿ. ಏನೋ ಇಷ್ಟ ದಿನ ಫ್ರೆಂಡ್ಸ್ ಆಗಿದ್ರಿ, ಇಷ್ಟ ದಿನ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂತ ಇದ್ರಿ, ಬಟ್ ಅವರೇ ನಿಮಗೆ ಇವಾಗ ನೆಗೆಟಿವ್ ವೈಬ್ಸ್ ಆಗ್ತಾ ಇದಾರೆ, ನೆಗೆಟಿವ್ ಆಗಿ ಥಾಟ್ಸ್ ಬರೋ ತರ ಫೀಲ್ ಮಾಡ್ತಾ ಇದಾರೆ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್. ಗಿವ್ ಅಪ್ ಮಾಡಿ. ಇಟ್ಸ್ ಅನ್ ಇಂಡಿಕೇಶನ್, ಒಂದು ನ್ಯೂ ಪಾತ್, ನ್ಯೂ ಗ್ರೂಪ್, ನ್ಯೂ ಆರ್ಗನೈಸೇಷನ್. ಇಫ್ ಪಾಸಿಬಲ್ ಚೇಂಜಸ್ ಮಾಡ್ಕೋಬೇಕು 2025 ಜಾನ್ವರಿಲಿ ಗ್ರೂಪ್ 2 ಅವರೇ. ಓಕೆ, ಅಂಡ್ ಐ ಗೆಸ್ ಮಾಡ್ಕೊಂತೀರಾ, ನೀವು ರಿಸ್ಕ್ ತಗೊಂತೀರಾ ಅಂತ ಫೀಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ಹೈ ಟೈಮ್ ಗ್ರೂಪ್ 2 ನಿಮಗೆ ತುಂಬಾ ಫೇಸ್ ಮಾಡಿದಾರ ಇನ್ನೊಬ್ರು ಒಪಿನಿಯನ್ಸ್ ನ ತಲೆಗೆ ಹಾಕೊಳ್ಳೋದು. ಇನ್ನೊಬ್ರು ಅವ್ರ ಒಪಿನಿಯನ್ ಹೇಳಿದಾಗ ನನಗೆ ಇಲ್ಲಿ ಸರಿ ಆಗ್ತಿಲ್ವೇನೋ, ಮೇ ಬಿ ನಾನು ಐ ಆಮ್ ನಾಟ್ ಅ ಗುಡ್ ಪರ್ಸನ್, ಮೇ ಬಿ ನನ್ನ ಹತ್ರ ಸ್ಕಿಲ್ಸ್ ಟ್ಯಾಲೆಂಟ್ ಇಲ್ವೇನೋ, ಮೇ ಬಿ ಅವರಿಗೆಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ನೀವು ಯಾವಾಗ್ಲೂ ಯು ಫೀಲ್ ಲೈಕ್ ನೀವೇ ಡಿಸರ್ವ್ ಅಲ್ಲ ಅಂತ? ಬಿಕಾಸ್ ದಿಸ್ ಇಸ್ ಯು. ಇವಾಗ ಹಿಂಗಿದ್ದೀರಾ, you will become this happy by the end of the month without any doubt. Okay, nothing to worry. just risk ತಗೋಬೇಕಷ್ಟೇ. ರಿಸ್ಕ್ ತಗೊಂಡು ಎಲ್ಲಿ ನಿಮಗೆ ಮೆಂಟಲಿ ಪ್ರಾಬ್ಲಮ್ ಆಗ್ತದೆ, ಎಲ್ಲಿ ನಿಮಗೆ ಫಿಟ್ ಇನ್ ಆಗ್ತಿಲ್ಲ ಅನ್ಸ್ತಾ ಇದೆ, ಅಲ್ಲಿಂದ ಜಸ್ಟ್ ವಾಕ್ಔಟ್ ಆಗಬೇಕು. ಒಂದು ಹೊಸ ಜರ್ನಿ, ಹೊಸ ಗ್ರೂಪ್ ಅಥವಾ ಹೊಸ ಆರ್ಗನೈಸೇಷನ್, ಹೊಸ ಪ್ಲೇಸ್ ಕಡೆ ನೀವು ಹೋಗ್ಬೇಕು. ನೋಡೋಣ ಇವಾಗ ನಿಮಗೆ ಏಂಜಲ್ಸ್ ಮೆಸೇಜ್ ಏನಿದೆ January 2025 ಅಲ್ಲಿ ಅಂತ. ರಿಕವರಿ ಅಂದ್ರೆ ಇಟ್ಸ್ ಲೈಕ್ ಗೆಟ್ ಬ್ಯಾಕ್ ಟು ದ ಪರ್ಸನ್ ಯು ವರ್ ಬಿಫೋರ್. ಮುಂಚೆ ನೀವು ಯಾವ ತರ ಒಂದು ಪರ್ಸನ್ ಆಗಿದ್ರಿ, ನೌ ಇಸ್ ದ ಹೈ ಟೈಮ್ ಗೈಸ್, ಬ್ಯಾಕ್ ಟು ಓಲ್ಡ್ ಪರ್ಸನ್ ಆಗ್ಬೇಕು. ಬಿಕಾಸ್ ಗ್ರೂಪ್ 2 ನೀವು ಈ ತರ ಇರ್ಲಿಲ್ಲ ಮುಂಚೆ. ಮೇ ಬಿ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಒಂದು 2 to 3 years ಬ್ಯಾಕ್ ನೀವು ಹೆಂಗಿದ್ರಿ? ತುಂಬಾ ಕಾನ್ಫಿಡೆಂಟ್ ಇತ್ತು ನಿಮ್ಮ ಮೇಲೆ, ತುಂಬಾ ಮೈಂಡ್ ಅಲ್ಲಿ ಪಾಸಿಟಿವಿಟಿ ಇತ್ತು. ನಿಮ್ಮ ಸುತ್ತಮುತ್ತ ಸರ್ಕಲ್ ಅವರು ಯಾವತ್ತೂ ನಿಮಗೆ ಡಿಮೋಟಿವೇಟ್ ಮಾಡ್ತಿರ್ಲಿಲ್ಲ. ಎವ್ರಿ ಮೂಮೆಂಟ್ ಲೈಫ್ ನ ಪಾಸಿಟಿವ್ ಆಗಿ ತಗೊಂತಾ ಇದ್ವಿ, ತುಂಬಾ ಲೈಟ್ ಫೀಲ್ ಆಗ್ತಾ ಇತ್ತು. ಬಟ್ ಇವಾಗ ಯಾಕೆ ಈ ತರ ಒಂದು ಸಿಚುವೇಶನ್ ಬಂದಿದ್ದೀರಾ? ವೈ ಆರ್ ಯು ಇನ್ ಡಿಪ್ರೆಷನ್ ಗೈಸ್? ಸೊ ಇಫ್ ಪಾಸಿಬಲ್ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ನೀವು ಯಾವ ತರ ಒಂದು ಪರ್ಸನ್ ಆಗಿದ್ರಿ ಮುಂಚೆ. ಇಫ್ ಪಾಸಿಬಲ್ ಹೆಂಗಾದ್ರು ಮಾಡಿ ಆ ಒಂದು ಪೊಸಿಷನ್ ಅಥವಾ ಆ ಒಂದು ಪರ್ಸನಾಲಿಟಿನ ವಾಪಸ್ ತಕ್ಕೋಬೇಕು ಗ್ರೂಪ್ 2. ದಿಸ್ ಇಸ್ ಹೈ ಟೈಮ್. ಇಲ್ಲಿ ನಿಮಗೆ ಏನ್ ವರ್ಕ್ ಆಗ್ತಾ ಇಲ್ಲ ಮೆಂಟಲಿ ಎಲ್ಲಿ ನಿಮಗೆ ಡಿಸ್ಟರ್ಬ್ ಫೀಲ್ ಆಗ್ತಾ ಇದೆ, ಎಲ್ಲಿ ನಿಮಗೆ
ಐ ಆಮ್ ನಾಟ್ ಒಂದು ಪ್ರಾಪರ್ ಪೊಸಿಷನ್ ಅಲ್ಲಿ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ದಿಸ್ ಇಸ್ ಹೈ ಟೈಮ್, ಬಿಕಾಸ್ ಎಲ್ಲೋ ಒಂದ್ ಕಡೆ ಈ ಒಂದಿರೋ ಗ್ರೂಪ್ ಸೆಟ್ ಆಫ್ ಪೀಪಲ್ ಇಂದ ಅಥವಾ ನಿಮ್ಮ ಮೈಂಡ್ ಸೆಟ್ ಇಂದ ಏನು ನಿಮ್ಮ ಒಂದು ಓನ್ ಪರ್ಸನಾಲಿಟಿ ಮುಚ್ಚೋಗ್ತಾ ಇದೆ. ನೀವೊಂದು ಡಿಫ್ರೆಂಟ್ ಪರ್ಸನ್ ಆಗಿದ್ರಿ ಮುಂಚೆ, ವಾಟ್ ಈಸ್ ರಾಂಗ್ ವಿತ್ ಯು ಅಂತ ನಿಮಗೆ ಮತ್ತೆ ಮತ್ತೆ ಕ್ವೆಶನ್ ಮಾಡ್ತಾ ಇದ್ದೀನಿ. ಗ್ರೂಪ್ ಟು, ದಿಸ್ ಇಸ್ ಹೈ ಟೈಮ್. ಸ್ವಲ್ಪ ನೀವು ರಿಕವರ್ ಆಗಬೇಕು, ಸ್ವಲ್ಪ ಲೈಫ್ನ ಬೇರೆ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಕೋಬೇಕು, ರಿಸ್ಕ್ ತಗೋಬೇಕು ಇಫ್ ಪಾಸಿಬಲ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಗಿವ್ ಅಪ್ ಮಾಡಬೇಡಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ನೀವು ಆಸ್ ಅ ಪರ್ಸನ್ ಯು ಆರ್ ಅ ವೆರಿ ಡಿಫ್ರೆಂಟ್ ಪರ್ಸನ್, ಅದು ನಿಮಗೂ ಗೊತ್ತಿರುವಂತದ್ದೇ ವಿಷಯ. ಇಫ್ ಪಾಸಿಬಲ್ ಕಮ್ ಬ್ಯಾಕ್ ಟು ದ ಓಲ್ಡ್ ಪರ್ಸನ್. ಮುಂಚೆ ಇದ್ರಲ್ಲ ಆ ತರ ಪರ್ಸನ್ ಆಗಿ, ನೀವು ಆ ತರ ಒಂದು ಪರ್ಸನಾಲಿಟಿ ಇನ್ನೂ ನೀವು ವಾಪಸ್ ಬರ್ಬೋದು. ನೀವು ಅನ್ಕೊಂಡಿರ್ಬೋದು ಏನೇನೋ ಚೇಂಜಸ್ ಆಗಿದೆ, ಏನೇನೋ ಮಿಸ್ಟೇಕ್ಸ್, ಏನೇನೋ ಚೇಂಜಸ್ ಆಗಿದೆ, ಇನ್ನು ನಾನು ವಾಪಸ್ ಅದೇ ಪರ್ಸನ್ ಆಗಕ್ ಆಗಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂತಿರ್ಬೋದು ಗ್ರೂಪ್ ಟು. ಬಟ್ ಇಟ್ಸ್ ಹೈ ಟೈಮ್ ರಿಕವರ್ ಆಗ್ಬೇಕು, ಬ್ಯಾಕ್ ಟು ದ ಓಲ್ಡ್ ಯು ಆಗ್ಬೇಕು. ದಿಸ್ ಇಸ್ 2025. ಸೊ ನ್ಯೂ ಪರ್ಸನ್ ಆಗೋ ಬದಲು ಒಂದು 2-3 ಇಯರ್ಸ್ ಬ್ಯಾಕ್ ಹೆಂಗಿದ್ರಿ ನೀವು, ಆ ತರ ಪರ್ಸನ್ ಆಗ್ಬೇಕು. ಬಿಕಾಸ್ ನಿಮ್ಮ ಲೈಫಲ್ಲಿ ಒಂದು ಲೋನ್ಲಿನೆಸ್ ಕಾಣಿಸ್ತಾ ಇದೆ, ಸೆನ್ಸ್ ಆಫ್ ಬ್ಲೇಮ್ ಗೇಮ್ ಅನ್ನೋದು ನಿಮ್ಮ ಮೇಲ್ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಇನ್ನೊಬ್ರ ಒಪಿನಿಯನ್ ತುಂಬಾ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಇದೆ ಅಂತ ನೋಡ್ತಾ ಇದೀನಿ. ಸೊ ಇನ್ ಎವ್ರಿ ವೇ ಗೈಸ್, ದಿಸ್ ಇಸ್ ಹೈ ಟೈಮ್. ಐ ಹೋಪ್ ನಿಮಗೊಂದು ಅರ್ಥ ಆಗ್ತಾ ಇದೆ ಅಂತ. ಸೊ ನೋಡೋಣ ಇನ್ನೊಂದಷ್ಟು ಮೆಸೇಜಸ್ ಏನಿದೆ 2025 ಜಾನ್ವರಿಲಿ ನಿಮಗೆ ಅಂತ. ಗ್ರೂಪ್ ಟು, ಸ್ಟಿಕ್ ಆನ್ ಆಗಿ ನಿಮ್ಮ ಲವ್ ಲೈಫ್, ಕರಿಯರ್ ಲೈಫ್, ಪರ್ಸನಲ್ ಲೈಫ್ ಬಗ್ಗೆನೂ ಪುಲ್ ಮಾಡ್ತೀನಿ ಟ್ಯಾರೋ ಕಾರ್ಡ್ಸ್ನ. ಅದಕ್ಕೂ ಮುಂಚೆ ಇದರಿಂದ ಏನ್ ಮೆಸೇಜ್ ಇದೆ ನಿಮಗೆ ನೋಡೋಣ. ಇಟ್ಸ್ ಲೀಫ್, ಟೀ ಲೀಫ್ ಮೆಸೇಜ್. ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ ಗೈಸ್ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಆಲ್ ರೈಟ್, ಟೀ ಲೀಫ್ ಕಡೆಯಿಂದ ಮೆಸೇಜಸ್ ಬಂದಿದೆ. ಗ್ರೂಪ್ 2 ಅವ್ರಿಗೆ ರಿವೀಲ್ ಮಾಡುವಂತ ಸಮಯ ಬಂದಿದೆ. ಓಕೆ, ದ ಮೆಸೇಜ್ ಇಸ್ ಚೇರ್ ಫಿಲ್ಡ್. ಅದೇನ್ ಹೇಳ್ತಾನೆ, ಸಮ್ವನ್ ನ್ಯೂ ಇಸ್ ಎಂಟರಿಂಗ್ ಯುವರ್ ಲೈಫ್. ಸೊ ಗೈಸ್, ಜಾನ್ವರಿಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೂಪ್ 2 ಅವರೇ ಯಾರೋ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಮೇ ಬಿ ನಿಮಗೆ ಎಂಟಿನೆಸ್ ಫೀಲ್ ಆಗ್ತಾ ಇತ್ತು, ಮೇ ಬಿ ಲೋನ್ಲಿನೆಸ್ ಅಂತಾನೆ ಹೇಳ್ಬೋದು. ಈ ಲೋನ್ಲಿನೆಸ್ ಇಂದ ನಿಮ್ನ ಹೊರಗೆ ಎಳ್ಕೊಂಡ್ ಬರೋದಕ್ಕೆ ಒಂದು ಹೊಸ ಪರ್ಸನ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಚೇರ್ ಫೀಲ್ಡ್, ಮೇ ಬಿ ಇದು ಹೆಂಗೆ ಅಂತಂದ್ರೆ, ಮೇ ಬಿ ನಿಮ್ಮ ಹಾರ್ಟ್ ಅಲ್ಲಿ ನೀವು ಅನ್ಕೊಂತಾ ಇದ್ರಿ ಅನ್ಸುತ್ತೆ, ಓಕೆ ನನ್ಗೆ ಆ ಒಂದು ಬೆಟರ್ ಫೀಲ್ ಮಾಡೋದಕ್ಕೆ ಯಾರು ಪರ್ಸನ್ ಬರಲ್ವೇನೋ, ಯಾರು ನನಗೆ ಇವಾಗೆಲ್ಲ ನನ್ನ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ ಬಿಟ್ರೆ ಯಾರು ನನಗೆ ಒಂದು ಸ್ಟ್ರಾಂಗ್ ಫೀಲ್ ಕೊಡೋದಕ್ಕೆ, ಸ್ಟ್ರಾಂಗ್ ಫೀಲ್ ಸೆನ್ಸ್ ಮಾಡ್ಸೋದಕ್ಕೆ, ಅಥವಾ ನನ್ ಕೈಲಿ ಆಗುತ್ತೆ ಅಂತ ಪುಷ್ ಮಾಡೋದಕ್ಕೆ ಯಾರು ಇಲ್ವೇನೋ ಅಂತ ನೀವು ತಲೆಯಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಐ ಗೆಸ್ ಗ್ರೂಪ್ 2 ಒಂದು ರೈಟ್ ಪರ್ಸನ್ ಎಂಟರ್ ಆಗ್ತಾ ಇದ್ದಾರೆ ನಿಮಗೆ 2025 ಜಾನ್ವರಿಲಿ. ಈ ಪರ್ಸನ್ ಎಲ್ಲರಿಗಿಂತ ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಆಗಿರುತ್ತೆ. ಡೆಫಿನೆಟ್ಲಿ ನಿಮ್ಮ ಒಂದು ಎಷ್ಟು ಪೊಟೆನ್ಷಿಯಲ್ ಇದೆ ಅಷ್ಟು ರೀಚ್ ಆಗೋದಕ್ಕೆ ಪುಷ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಐ ಡೋಂಟ್ ನೋ ಇದು ರೊಮ್ಯಾಂಟಿಕ್ ಪರ್ಸನ್ ಅಥವಾ ಯಾರೋ ಒಬ್ರು ಗೈಡ್ ಆಗಿ ನಿಮ್ ಲೈಫಿಗೆ ಎಂಟರ್ ಆಗ್ತಿರೋದನ್ನ ನಾನು ಮೇನ್ ಆಗಿ ನೋಡ್ತಾ ಇದ್ದೀನಿ. ಅಂದ್ರೆ ನಿಮ್ಮಲ್ಲಿ ಇಷ್ಟ ದಿನ ಏನು ನಿಮ್ ಕೈಲಿ ಆಗಲ್ಲ, ನನ್ ಫಿಟ್ ಇನ್ ಆಗಲ್ಲ ಅನ್ನೋ ಒಂದು ಥಾಟ್ ಇತ್ತು, ಮೇ ಬಿ ಇನ್ಮೇಲೆ ನಿಮಗೆ ಅಂತ ಥಾಟ್ ಇರಲ್ಲ ಅನ್ಸ್ತಾ ಇದೆ. ಗ್ರೂಪ್ 2 ಐ ಫೀಲ್ ಯಾರೋ ಒಬ್ರು ಬರ್ತಾ ಇದಾರೆ, ದೇ ವಿಲ್ ಚೇಂಜ್ ಯುವರ್ ಒಪಿನಿಯನ್ ಅಬೌಟ್ ಯೋರ್ ಸೆಲ್ಫ್. ನಿಮ್ಮೇಲೆ ನಿಮ್ಗೇನೆ ಜಾಸ್ತಿ ಕಾನ್ಫಿಡೆನ್ಸ್ ಬರೋ ತರ ಮಾಡ್ತಾರೆ. ಅಂದ್ರೆ ಹೈ ಟೈಮ್ ಅಲ್ಲಿ ಒಂದು ಗೈಡ್ ಬರೋದು, ರ್ಯಾಂಡಮ್ ಆಗಿ ಒಂದು ಸ್ವಾಮೀಜಿ ಬಂದ್ಬಿಟ್ಟು ನಿಮ್ಮ ಭವಿಷ್ಯದ ಬಗ್ಗೆ ಹೇಳೋದು, ರ್ಯಾಂಡಮ್ ಆಗಿ ಐ ಡೋಂಟ್ ನೋ ಇದು ರ್ಯಾಂಡಮ್ ಪರ್ಸನ್ನೇ ಆಗಿರ್ಬೋದು. ಬಟ್ ಈ ಒಂದು ಲೋನ್ಲಿನೆಸ್ ಇಂದ ನಿಮ್ನ ಈ ತರ ಒಂದು ಬೆಟರ್ ಪರ್ಸನ್ ಆಗಿ ಟರ್ನ್ ಮಾಡೋದಕ್ಕೆ ಇವ್ರು ಹೆಲ್ಪ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಮೋಟಿವೇಟ್ ಮಾಡ್ತಾರೆ, ನಿಮ್ಮಲ್ಲಿರೋ ಸ್ಟ್ರೆಂತ್ ನ ನಿಮಗೇನೆ ತೋರಿಸ್ತಾರೆ, ಯು ಕ್ಯಾನ್ ಡೂ ಇಟ್ ಅಂತ. ವಾವ್, ಬ್ಯೂಟಿಫುಲ್. ನೆಕ್ಸ್ಟ್ ನೋಡೋಣ, ಹಿಲ್ಸ್, ಆಬ್ಸ್ಟ್ಯಾಕಲ್ಸ್ ಟು ಓವರ್ಕಮ್. ಆಬ್ವಿಯಸ್ಲಿ ಈ ಜರ್ನಿಲಿ ಎಲ್ಲದೂ ಸ್ಮೂತ್ ಆಗಿರಲ್ಲ. ಜಾನ್ವರಿಲಿ ಎಸ್ಪೆಷಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೌಂಟೇನ್ ಅಲ್ಲಿ ರೀಚ್ ಆಗ್ಬೇಕು ಅಂದ್ರೆ ಒಂದ್ಸತಿ ಹತ್ಬೇಕು, ಒಂದ್ಸತಿ ಇಳಿಬೇಕು. ಎಸ್ಪೆಷಲಿ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು ಅನ್ನೋದನ್ನ ನೋಡ್ತಾ ಇದೀನಿ. ಐ ಫೀಲ್ ಜಾನ್ವರಿ ಬಂದ್ಬಿಟ್ಟು ನಿಮಗೆ ಮೆಂಟಲಿ ಮತ್ತೆ ಫಿಸಿಕಲಿ ಹೌ ಮಚ್ ಸ್ಟ್ರಾಂಗ್ ಯು ಆರ್ ಅಂತ ತೋರ್ಸೋದಕ್ಕೆ ಅಂತಾನೆ ಬರ್ತಾ ಇದೆ ಅನ್ಸ್ತಾ ಇದೆ. ಐ ಫೀಲ್
ಬಿ ರೆಡಿ ಗೈಸ್, ಬಿಕಾಸ್ ನಿಮಗೆ ಅಷ್ಟು ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾ ಇಲ್ಲ. ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಗೈಸ್, ಇವಾಗ ಕೆಲವೊಂದೊಂದು ರಿಯಾಲಿಟಿ ಶೋ ನಾವು ನೋಡ್ತಿರ್ಬೇಕಾದ್ರೆ ಒಬ್ಬ ಪರ್ಸನ್ಗೆ ಪೊಟೆನ್ಶಿಯಲ್ ಇದೆ ಅಂತ ನಮಗೆ ನೋಡಿದಾಗ್ಲೇ ಗೊತ್ತಾಗುತ್ತೆ. ಏನೋ ಸ್ಟಾರ್ಟಿಂಗ್ ಚೆನ್ನಾಗೇ ಆಡ್ತಾ ಇರ್ತಾರೆ, ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮೆಂಟಲ್ ಟಾಸ್ಕ್ ಆಗಿರ್ಬೋದು, ಹೋಗ್ತಾ 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 ಅವರು ಒಬ್ಬೊಬ್ರ ಜೊತೆ ಮಿಂಗಲ್ ಆಗಿ ಅವರ ಒಂದು ಮ್ಯಾನಿಪ್ಯುಲೇಟಿವ್ ವರ್ಡ್ಸ್ಗೆ ತಲೆ ಕೊಟ್ಬಿಟ್ಟು ವೀಕ್ ಆಗ್ತಾ ಬರ್ತಾರೆ. ಬಟ್ ನೋಡೋರಿಗೆ ನಮಗ್ ಗೊತ್ತಿರುತ್ತೆ ಇವ್ರಿಗೆ ಇದೇ ಪೊಟೆನ್ಶಿಯಲ್, ಯಾಕೆ ಇವ್ರು ಆಡ್ತಾ ಇಲ್ಲ, ಯಾಕೆ ಇವ್ರು ಚೆನ್ನಾಗ್ ಆಡ್ತಾ ಇಲ್ಲ. ಸೊ ನೀವೊಂಥರ ಹಂಗೆ, ಈವನ್ ದೋ ಇಲ್ಲಿ ಕಷ್ಟನೋ ಸುಖನೋ, ಐ ಫೀಲ್ ಗ್ರೂಪ್ 2 ನಿಮಗೆ ಎಲ್ಲ ಪೊಟೆನ್ಶಿಯಲ್ ಇದೆ, ಯು ಕ್ಯಾನ್ ಡೂ ಇಟ್ ಡೆಫಿನೆಟ್ಲಿ. ಬಟ್ ಯಾರ್ದೋ ಕೆಲವೊಬ್ಬರು ಮಾತಿಗೆ ತಲೆ ಬಗ್ಗಿಸ್ತಾ ಇದಾರೆ, ಯಾರ್ದೋ ಕೆಲವೊಬ್ಬೊಬ್ರು ಮ್ಯಾನಿಪುಲೇಟ್ ಮಾಡ್ತಾ ಇರೋದು ನಿಮ್ಗೆ ತಲೆ ಬಗ್ಗಿಸ್ತಾ ಇದ್ದೀರಾ. ಬಟ್ ನೋಡೋರಿಗೆ ಮೇ ಬಿ ನಿಮ್ಮ ಸುತ್ತಮುತ್ತ ಕೆಲವೊಬ್ರು ಜನರಿಗೆ ಇನ್ನೂ ಗೊತ್ತು ಯು ಕ್ಯಾನ್ ಡೂ ಎನಿಥಿಂಗ್, ಯು ಹ್ಯಾವ್ ದ ಪೊಟೆನ್ಶಿಯಲ್, ನಿಮ್ಮ ಹತ್ರ ಪೊಟೆನ್ಶಿಯಲ್ ಇದೆ ಗ್ರೂಪ್ 2. ಬಟ್ ನಿಮಗದು ಮರ್ತೋಗ್ಬಿಟ್ಟಿದೆ, ನೀವು ಸ್ವಲ್ಪ ದಾರಿ ತಪ್ಪಿದ್ದೀರಾ, ಅಥವಾ ನೀವೇ ವೀಕ್ ಅನ್ನೋ ಒಂದು ಥಾಟ್ ಬರೋ ತರ ಮೇ ಬಿ ಯಾರೋ ನಿಮ್ ತಲೆಗೆ ಮಾಡ್ತಾ ಇದ್ದಾರೆ. ಬಿಟ್ರೆ ಯು ಆರ್ ನಾಟ್ ವೀಕ್ ಪರ್ಸನ್ ಗೈಸ್, ಟ್ರಸ್ಟ್ ಮೀ. ನಿಮಗೆ ಎಲ್ಲಾ ಪೊಟೆನ್ಶಿಯಲ್ ಇದೆ, ಎಲ್ಲಾ ಸಿಚುವೇಶನ್ ಫೇಸ್ ಮಾಡೋ ಪೊಟೆನ್ಶಿಯಲ್ ದೇವ್ರು ನಿಮಗೆ ಕೊಟ್ಟಿದ್ದಾರೆ. ಅದನ್ನ ನೀವು, ಅದ್ ನಿಮಗೂ ಗೊತ್ತು, ಕೆಲವೊಂದೊಂದು ಟೈಮಲ್ಲಿ, ಕೆಲವೊಂದೊಂದು ಲೈಫ್ ಪಾಯಿಂಟ್ ಅಲ್ಲಿ ನೀವು ಎಂತ ಕಷ್ಟ ಡಿಫಿಕಲ್ಟ್ ಸಿಚುವೇಶನ್ ಫೇಸ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋರು ನೀವು, ರೈಟ್? ಬಟ್ ಇವಾಗ ಏನಾಗ್ತಾ ಇದೆ ನಿಮಗೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬಟ್ ಜಾನ್ವರಿಲಿ ನೋ ಮ್ಯಾಟರ್ ವಾಟ್ ರಿಸ್ಕ್ ತಗೊಳ್ಳಿ, ನೋ ಮ್ಯಾಟರ್ ವಾಟ್ ಚೂಸ್ ಮಾಡಿರೋ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಸಿಂಗಲ್ ಆಗಿ ಮುಂದೆ ಬನ್ನಿ. ಯಾರ್ದು ಸಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಬೇಡಿ. ಆಲ್ರೈಟ್, ದಿಸ್ ಇಸ್ ಹೈ ಟೈಮ್. Dolphin, financial gain usually coming from something you did in the past. So it's the indication guys, past ಅಲ್ಲಿ ಹಾಕಿದ ಎಫರ್ಟ್ ಗೆ ಫಿನಾನ್ಷಿಯಲಿ ನಿಮಗೆ ದುಡ್ಡು ಬರೋದು. ಮೇ ಬಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂಚೆ, ಅಂದ್ರೆ 2024 ಅಲ್ಲಿ, 2025 ಜಾನ್ವರಿಲಿ ಅದು ವಾಪಸ್ ಬರೋದು. ಯಾರಿಗಾರು ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ಬರೋದು. ಎಸ್ಪೆಷಲಿ ಬಿಸ್ನೆಸ್ ಅಲ್ಲಿ ಏನೋ ಒಂದು ಎಫರ್ಟ್ ಹಾಕಿದ್ರಿ ಅನ್ಸುತ್ತೆ 2024 ಅಲ್ಲಿ, ಐ ಫೀಲ್ ಆ ಒಂದು ಎಫರ್ಟ್ಗೆ ನಿಮಗೆ ವಾಪಸ್ 2025 ಜಾನ್ವರಿಲೇ ನಿಮಗೆ ದುಡ್ಡು ವಾಪಸ್ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಫಿನಾನ್ಷಿಯಲಿ ಇಟ್ಸ್ ಅನ್ ಇಂಡಿಕೇಶನ್ ಯು ವಿಲ್ ಡೂ ಗ್ರೇಟ್ 2025 ಅಲ್ಲಿ, ಎಸ್ಪೆಷಲಿ ಜಾನ್ವರಿಲಿ. ಓಕೆ, ಸೊ ಇವಾಗ ಲವ್ ಲೈಫ್ ಬಗ್ಗೆ ನೋಡೋಣ. ಜಾನ್ವರಿ 2025 ಲವ್ ಲೈಫ್ ಹೆಂಗಿರತ್ತೆ, ಎಟ್ ಎನಿ ಪಾಯಿಂಟ್ ಅಲ್ಲಿ ನಿಮಗೆ ಕ್ಲೇಮ್ ಮಾಡ್ಕೋಬೇಕಂದ್ರೆ ಗೈಸ್, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು, ನಿಮಗೆ ಗೊತ್ತಿದೆ. ಸೊ ನೋಡೋಣ ಇವಾಗ. ಸೊ ಲವ್ ಲೈಫ್ ಹೆಂಗಿರುತ್ತೆ 2025 ಜಾನ್ವರಿಲಿ, ಹೌ ವಿಲ್ ಬಿ ದ, ಇಲ್ಲಿ ಯಾರೋ ಹೊಸೊಬ್ರು ಎಂಟರ್ ಆಗ್ತಾ ಇದಾರೆ ಅಂತ ಮೆಸೇಜ್ ಏನೋ ಬಂದಿದೆ. ಬಟ್ ವಿ ಡೋಂಟ್ ನೋ ಇದೊಂದು ಎಮೋಷನಲ್ ಕನೆಕ್ಷನ್ ಏನಿದು ಅಂತ. ಬಟ್ ಇಲ್ಲಿ ನಮಗೆ ಕನ್ಫರ್ಮ್ ಆದ್ರೆ it's a romantic person entering into your life. Wow guys, so it's an indication ಜಾನ್ವರಿಲಿ ಯಾರೆಲ್ಲ ಒಂದು ರೊಮ್ಯಾಂಟಿಕ್ ಪರ್ಸನ್ ನ ಸರ್ಚ್ ಮಾಡ್ತಾ ಇದ್ರಿ, ಅಥವಾ ಒಂದು ಸೋಲ್ಮೇಟ್ ಕನೆಕ್ಷನ್ ನ ಸರ್ಚ್ ಮಾಡ್ತಾ ಇದ್ರಿ, I guess this is an indication. ನೀವೊಂದು ರೈಟ್, ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇರೋರಿಗೆ ಇಟ್ಸ್ ಅನ್ ಇಂಡಿಕೇಶನ್ ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ. ಅಂಡ್ ಯಾವತ್ತು ನೀವು ಈ ಪರ್ಸನ್ ಕೈ ಹಿಡಿದಿದ್ದೀರಲ್ವಾ, ಅವ್ರು ನಿಮ್ನ ಕೈ ಬಿಡಲ್ಲ. ಮೇ ಬಿ ನಿಮಗೆ ಅನ್ನೆಸರಿ ಥಾಟ್ಸ್ ತಲೆಯಲ್ಲಿ ಬರ್ತಾ ಇರ್ಬೋದೇನೋ, ಈ ಪರ್ಸನ್ ನನಗೆ ಕೈ ಕೊಡ್ಬೋದಾ, ನನ್ನ ಮರಿಬೋದಾ ಅಂತ. ಬಟ್ ನೋ, ಬಿಕಾಸ್ ನೀವು ಕೈ ಹಿಡ್ದಿರೋ ಪರ್ಸನ್ ಬಂದ್ಬಿಟ್ಟು ನಿಮ್ಮ ಸೋಲ್ ಮೇಟ್ ಅಂತ ಎಂತ ಒಂದು ಸ್ಮಾಲ್ ಕನೆಕ್ಷನ್ ಅಲ್ಲ ಇದು. ಇನ್ ಕೇಸ್ ಸಿಂಗಲ್ ಆಗಿದ್ರೆ, ಈ ನಿಮ್ಮ ಎವ್ರಿ ಮೂಮೆಂಟ್, ಎವ್ರಿ ಪಾಯಿಂಟ್ ಅಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡುವಂತ ಒಂದು ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಜಾನ್ವರಿಲಿ ಎಂಟರ್ ಆಗ್ತಾ ಇದ್ದಾರೆ. ದಿಸ್ ಈಸ್ ಮೋರ್ ಲೈಕ್ ಅ ಸೋಲ್ಮೇಟ್ ಕನೆಕ್ಷನ್. ಮತ್ತೆ ನಿಮ್ಮ ಅವರ ಮೈಂಡ್ ಸೆಟ್ ತುಂಬಾನೇ ಸಿಮಿಲರ್ ಆಗಿರುತ್ತೆ. ಐ ಗೆಸ್ ದಿಸ್ ನ್ಯೂ ಪರ್ಸನ್ ಬರ್ತಾ ಇದಾರಲ್ವಾ, ಅದು ಇವರೇ ಅನ್ನಿಸ್ತಾ ಇದೆ. ಸೊ ಸಮ್ವನ್ ಹೂ ವಿಲ್ ಮೋಟಿವೇಟ್ ಯು. ನೀವು ಫೀಲ್ ಮಾಡ್ಕೊಂತ ಇರ್ಬೋದು ಯಾವ್ದೋ ಒಂದು ವಿಚಾರದ ಬಗ್ಗೆ, ಇದು ನನಗಲ್ವೇನೋ, ನಾನೇ ಮತ್ತೆ ಎಫರ್ಟ್ ಆಗ್ತಾ ಇದ್ದೀನಿ, ಬಟ್ ಇದು ಮೇ ಬಿ ನನ್ಗಲ್ಲ, ಇದು ಮೇ ಬಿ ನಾನು ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ಈ ಒಂದು ಪರ್ಸನ್ ನಿಮಗೆ ಪದೇ ಲೈಫ್ ಅಲ್ಲಿ ಮೋಟಿವೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಸ್ಟಿಕ್ ಆನ್ ಆಗೋದಕ್ಕೆ, ನಿಮ್ಮ ಪಾತ್ಗೆ ಸ್ಟಿಕ್ ಆನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ನೀವು ಯಾವ್ದೋ ಒಂದು ಪಾತ್ ನ ಚೂಸ್ ಮಾಡಿದೀರಾ ಗೈಸ್, ಬಟ್
ಆ ಪಾತ್ಗೆ ಇನ್ನು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ತರ ಒಂದು ಔಟ್ಕಮ್ ಬರ್ತಾ ಇಲ್ಲ ಅನ್ಸುತ್ತೆ. ಬಟ್ ಇನ್ನೇನ್ ಗಿವ್ ಅಪ್ ಮಾಡ್ಬೇಕು ಆತರ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಐ ಫೀಲ್ ಈ ಒಂದು ಪರ್ಸನ್ ಬಂದ್ಬಿಟ್ಟು ಯು ಕ್ಯಾನ್ ಡೂ ಇಟ್ ಅಂತ ಒಂದು ಮೋಟಿವೇಟ್ ಮಾಡೋದಾಗಿರ್ಬೋದು. ದಟ್ಸ್ ಅಮೇಝಿಂಗ್. ಐ ಗೆಸ್ ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅದರಿಂದಾನೇ ನಿಮಗೆ ಇಲ್ಲಿ ಫಿನಾನ್ಷಿಯಲ್ ಗೇನ್ ಮೇನ್ಲಿ ನಿಮಗೆ ಫೀಲ್ ಆಗುತ್ತೆ. ಓಕೆ ನಾನು ಗಿವ್ ಅಪ್ ಮಾಡೋದ್ ಬೇಡ, ಆಕ್ಚುಲಿ ನನಗೆ ಏನ್ ಹೊರಗಡೆ ಬರ್ಬೇಕಿದ್ದರಿಂದ ಏನ್ ರಿಸಲ್ಟ್ ನೋಡ್ಬೇಕಂತ ಇದ್ದೆ ಫೈನಲಿ ಬರ್ತಾ ಇದೆ. ಐ ಗೆಸ್ ನಾನು ತಪ್ಪಾಗಿ ಯೋಚನೆ ಮಾಡಿದೆ ಅನ್ಸುತ್ತೆ, ಸ್ವಲ್ಪ ನಾನು ಪೇಷನ್ಸ್ ಆಗಿ ಇರ್ಬೇಕಷ್ಟೇ. ಹಿಂಗೆಲ್ಲ ನೀವೇ ಒಂದು ಕನ್ಕ್ಲೂಷನ್ ಬರ್ತೀರಾ 2025 ಅಲ್ಲಿ. ಸುಮ್ನೆ ಬರಲ್ಲ, ರಿಸಲ್ಟ್ ಬರುತ್ತೆ ಅಂತ, ಒಂದು ದೊಡ್ಡ ರಿಸಲ್ಟ್ ಬರುತ್ತೆ ನಿಮ್ಮ ಎಫರ್ಟ್ಗೆ. ಬಟ್ ಕಮಿಟ್ಮೆಂಟ್ ಅಂತ ಬಂದ್ರೆ ಐ ಗೆಸ್ ಗೈಸ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಯು ಆರ್ ವಿತ್ ರೈಟ್ ಪರ್ಸನ್. ನಿಮ್ನ ಯಾವ ಪಾಯಿಂಟ್ ಅಲ್ಲೂ ಕೈ ಬಿಡಲ್ಲ ಅನ್ನೋ ಒಂದು ಪರ್ಸನ್ ಜೊತೆ ಇದ್ದೀರಾ. ದಟ್ ಈಸ್ ಫಾರ್ ಕನ್ಫರ್ಮ್. ನೆಕ್ಸ್ಟ್ ನೋಡೋಣ ಈ ಟೈಮಿಂಗ್ಸ್ ಪ್ರಿಡಿಕ್ಷನ್ ಕಾರ್ಡ್ ಇಂದ ಏನಾದ್ರೂ ಒಂದು ಮೆಸೇಜ್ ಇದೆಯಾ ಅಂತ. ವಿತ್ ಇನ್ 9 months, ಐ ಡೋಂಟ್ ನೋ, ನಿಮಗೆ ಏನೋ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಒಂದು ಸರ್ಪ್ರೈಸ್ ಇದೆ ವಿತ್ ಇನ್ 9 months. ಐ ಡೋಂಟ್ ನೋ ವಾಟ್ ಈಸ್ ಇಟ್. ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೊಂಡಿದ್ರೆ ಒಬ್ಬೊಬ್ರು 9 months ಅಲ್ಲಿ ಒಂದು ಗುಡ್ ನ್ಯೂಸ್ ನ ನೋಡ್ಬೋದು ಅಂತ ಫೀಲ್ ಆಗ್ತಾ ಇದೆ. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋರಿಗೆ ವಿತ್ ಇನ್ 9 months ಮೇ ಬಿ ನಿಮಗೆ ಮತ್ತೆ ಒಟ್ಟೊಟ್ಟಿಗೆ ಇರೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅನ್ನಿಸ್ತಾ ಇದೆ. ಐ ಗೆಸ್ 2025 ಅಲ್ಲಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಡ್ರೀಮ್ಸ್ ಇದ್ರೆ ಮೇ ಬಿ ಅದು ವಿತ್ ಇನ್ 9 months ಫುಲ್ಫಿಲ್ ಆಗುತ್ತೆ ಅಂತ ಬರ್ತಾ ಇದೆ. ಓಕೆ, ಇವಾಗ ಕರಿಯರ್ ನೋಡೋಣ. 2025 ಕರಿಯರ್ ಹೆಂಗಿರುತ್ತೆ ನಿಮಗೆ ಅಂತ. 2025 ಕರಿಯರ್ ಹೆಂಗಿರುತ್ತೆ ಗ್ರೂಪ್ 2 ಅವ್ರಿಗೆ. career, wow, the world. ಗೈಸ್ ಡೆಫಿನೆಟ್ಲಿ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನೀವು ಟ್ರಾವೆಲ್ ಮಾಡ್ತೀರಾ, ವರ್ಕ್ ರಿಲೇಟೆಡ್ ಆಗಿ ಟ್ರಾವೆಲ್ ಮಾಡ್ತೀರಾ. ಅಂಡ್ ಒನ್ ಥಿಂಗ್ ಈಸ್, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಒಂದು ಲೋಕಲ್ ಎನ್ವಿರಾನ್ಮೆಂಟ್ ಅಷ್ಟೇ ಅಲ್ದನೆ ಒಂದು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್. ಅಂದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂದ್ರೆ ಮೇ ಬಿ ತುಂಬಾ ಜನ, ಅಂದ್ರೆ ಔಟ್ ಆಫ್ ಲೋಕಲ್ ಪೀಪಲ್, ಅಂದ್ರೆ ಔಟ್ ಆಫ್ ಯುವರ್ ಸ್ಟೇಟ್ ಕೆಲವೊಬ್ರು ಜನರಿಗೆ ನಿಮ್ಮ ಕೆಲಸ ರೀಚ್ ಆಗೋದು, ಕೆಲವೊಬ್ಬೊಬ್ಬರಿಗೆ ಟ್ರಾವೆಲ್ ಆಪರ್ಚುನಿಟಿ ಬರುತ್ತೆ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಪರ್ಚುನಿಟಿ ಬರೋದು. ಕೆಲವೊಬ್ಬರಿಗೆ ನಿಮ್ಮ ಒಂದು ಕರಿಯರ್ ಪಾತ್ ಅಲ್ಲೇನೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಆಗೋದು, ನೆಕ್ಸ್ಟ್ ಲೆವೆಲ್ಗೆ ನಾಲೆಜ್ ಗೇನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಆಪರ್ಚುನಿಟಿ ಸಿಗುತ್ತೆ. ಸೊ ಸ್ಟಿಕ್ ಆನ್ ಆಗಿ, ಬಿಕಾಸ್ ನೀವು ಯಾವ ಒಂದು ಪಾತ್ ಚೂಸ್ ಮಾಡಿದ್ದೀರಾ ಇದರಲ್ಲಿ ನೀವು ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ನಿಮಗೆ ಆಲ್ರೆಡಿ ಎಲ್ಲ ಗೊತ್ತು ಅಂತ ತಿಳ್ಕೊಬೇಡಿ, ಬಿಕಾಸ್ ಇನ್ನು ತುಂಬಾ ಗ್ರೋತ್ ಅದರಲ್ಲಿ ಇದೆ, ಅದರಲ್ಲಿ ತುಂಬಾ ನಾಲೆಜ್ ನಿಮಗೆ ಗೇನ್ ಮಾಡೋದಿದೆ. ಐ ಗೆಸ್ ಫಾರ್ ಎಕ್ಸಾಂಪಲ್, ನೀವು ಏನು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತೀರಲ್ವಾ, ಒಂದ್ ಪ್ರಾಜೆಕ್ಟ್ ಎಂಡ್ ಆಗಿ ಇನ್ನೊಂದು ಪ್ರಾಜೆಕ್ಟ್, ಅದಕ್ಕಿಂತ ಹೈಯರ್ ಪ್ರಾಜೆಕ್ಟ್ ನಿಮಗೆ ಸಿಗೋ ಪಾಸಿಬಿಲಿಟಿ ಇದೆ. ಅಂಡ್ ಈ ಹೈಯರ್ ಪ್ರಾಜೆಕ್ಟ್ ಅಲ್ಲಿ ನೀವು ಕಲಿಬೇಕಾದಂತದ್ದು ತುಂಬಾ ವಿಷಯಗಳಿದೆ. ಅಂದ್ರೆ ನೀವು ಡೇ ಬೈ ಡೇ ನಿಮ್ಮ ನಾಲೆಜ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ. ಡೇ ಬೈ ಡೇ ನಿಮ್ಮ ಕರಿಯರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ಲೋ ಅಥವಾ ಕೆಳಗಡೆ ಅಂತೂ ಹೋಗಲ್ಲ. ಕರಿಯರ್ ವೈಸ್ ಐ ಗೆಸ್ ತುಂಬಾ ಗ್ರೋ ಆಗ್ತೀರಾ. ಡೇ ಬೈ ಡೇ ಯು ವಿಲ್ ಲರ್ನ್ ಸಮಥಿಂಗ್ ಬಿಗ್ ಅಂತಾನೆ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗೈಸ್. ಟೈಮಿಂಗ್ಸ್ ನೋಡೋಣ. ಕರಿಯರ್ ಅಲ್ಲಿ ಒಂದು ಹೈ ಟೈಮಿಂಗ್ ಅಥವಾ ಇಂಪಾರ್ಟೆಂಟ್ ಅಪ್ ಟು ನೆಕ್ಸ್ಟ್ ಜಾನ್ವರಿ, ಮೇ ಬಿ ಅಪ್ ಟು ನೆಕ್ಸ್ಟ್ ಜಾನ್ವರಿ ನೀವು ಸೇಮ್ ಪ್ರಾಜೆಕ್ಟ್ ಅಥವಾ ಕರೆಂಟ್ ಹೋಯ್ತು, ಓಕೆ, ಸೇಮ್ ಪ್ರಾಜೆಕ್ಟ್ ಅಥವಾ ಕರೆಂಟ್ ಹೋಯ್ತು ಅಂದ್ರೆ ಇದನ್ನ ಸತ್ಯ ಅಂತೀವಿ ನಾವು. ಸೊ ಎಸ್, ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಬರುತ್ತೆ, ಹೊಸ ಒಂದು ಪೊಸಿಷನ್ ನಿಮಗೆ ಸಿಗುತ್ತೆ. ಅದು ನೆಕ್ಸ್ಟ್ ಜಾನ್ವರಿವರೆಗೂ ಅಲ್ಲಾಡಲ್ಲ ನೀವು. ನೆಕ್ಸ್ಟ್ ಜಾನ್ವರಿವರೆಗೂ ನೀವು ಶೇಕ್ ಆಗಲ್ಲ. ಅಂದ್ರೆ ನಿಮಗೆ ಏನಾದ್ರು ಭಯ ಇದೆ, ನಾನು ಪೊಸಿಷನ್ ಇಂದ ಕೆಳಗೆ ಹೋಗ್ಬಿಡ್ತೀನಿ, ಪೊಸಿಷನ್ ಇಂದ ಪ್ರಾಬ್ಲಮ್ ಆಗುತ್ತಾ ಅಂತ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್, ಒಂದು ನ್ಯೂ ಪೊಸಿಷನ್ ಬರೋದ್ರಿಂದ ಟಿಲ್ ನೆಕ್ಸ್ಟ್ 2026 ವರೆಗೂ ನಿಮಗೆ ಏನೋ ಒಂದು ಸ್ಟೆಬಿಲಿಟಿ ಸಿಗುತ್ತೆ, ಒಂದು ಪೊಟೆನ್ಶಿಯಲ್ ಸಿಗುತ್ತೆ, ಸೆನ್ಸ್ ಆಫ್ ಫೀಲಿಂಗ್. ಓಕೆ, ನನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ.
ಓಕೆ ನಾನೊಂದು ಸ್ಟೆಬಿಲಿಟಿಗೆ ಬಂದೆ, ನನ್ನ ಇನ್ನು ನೆಕ್ಸ್ಟ್ ಯಾರು ಅಲ್ಲಾಡ್ಸಕ್ ಆಗಲ್ಲ, ಈ ತರ ಒಂದು ಥಾಟ್ಗೆ ನೀವು 2025 ಅಲ್ಲಿ ಬರೋ ಚಾನ್ಸಸ್ ಇದೆ, ಎಸ್ಪೆಷಲಿ ಜಾನ್ವರಿಲಿ. ಆಲ್ ರೈಟ್, ಹಿಂಗೆ ಕಂಟಿನ್ಯೂ ಮಾಡೋಣ ಅಲ್ವಾ. ಲೈಟಿಂಗ್ಸ್ ಐ ಗೆಸ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ಸ್ಪಿರಿಚುವಲ್ ಅಂಡ್ ಪರ್ಸನಲ್ ಗ್ರೋತ್ ಅಂತ ಬಂದ್ರೆ 2025 ಜಾನ್ವರಿ ಹೆಂಗಿರುತ್ತೆ ಅಂತ. ಓಕೆ, ಸ್ಪಿರಿಚುವಲ್ ಆರ್ ಪರ್ಸನಲ್ ಗ್ರೋತ್ ಅಂತ ಬಂದಾಗ ಹೌ ವಿಲ್ ಬಿ 2025 ಜಾನ್ವರಿ. ಸ್ಪಿರಿಚುವಲ್ ಆರ್ ಪರ್ಸನಲ್ ಗ್ರೋತ್ ಅಂತ ಬಂದಾಗ 2025 ಜಾನ್ವರಿ. ಓಕೆ, ಪೇಜ್ ಆಫ್ ವರ್ಡ್ಸ್ ಗೈಸ್. ಅಂದ್ರೆ ಐ ಗೆಸ್ ನೀವು ಕಲಿಯೋದು ತುಂಬಾನೇ ಇದೆ. ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ಏನು? ಐ ಗೆಸ್ ನೀವು ಆಸ್ಟ್ರಾಲಜಿಯಲ್ಲಿ ಕೇಳಿದ್ರೆ ನಾನು ನಮ್ಮ ಆತ್ಮ ಏನಿದೆ, ನಮ್ಮ ಸೋಲ್ ಇಂಟೆನ್ಷನ್ ಅದು ಸನ್ ತೋರ್ಸುತ್ತೆ. ನಾವ್ ಯಾಕೆ ಈ ಭೂಮಿಗೆ ಬಂದ್ವಿ, ನಮಗೆಲ್ಲ ಒಂದು ಇನ್ಫಾರ್ಮೇಶನ್ ಬರೋದು ಸೂರ್ಯನಿಂದ. ಅಂದ್ರೆ ನಿಮ್ಮ ಚಾರ್ಟ್ ಅಲ್ಲಿ ಎಲ್ಲಿ ಸೂರ್ಯ ಇದೆ ಅಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಸ್ಪಿರಿಚುವಲ್ ಗ್ರೋತ್, ಅಲ್ಲಿ ಒಂದು ಸೋಲ್ ಇಂಟೆನ್ಷನ್ ಏನು, ನೀವ್ ಯಾಕೆ ಬಂದ್ರಿ ಜನ್ಮಕ್ಕೆ ಅಂತ ನಿಮಗೇನೆ ಫೀಲ್ ಆಗುತ್ತೆ. ಐ ಗೆಸ್ ನೀವ್ ಇನ್ನೂ ಸ್ಪಿರಿಚುವಲ್ ಗ್ರೋತ್ ಅಂತ ಬಂದ್ರೆ ನೀವಿನ್ನು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಬಿಕಾಸ್ ನಿಮ್ಮ ಫೋಕಸ್ ಡಿಫ್ರೆಂಟ್ ಪಾತ್ ಅಲ್ಲಿ ಇದೆ ಇವಾಗ. ಡೆಫಿನೆಟ್ಲಿ ಮೇ ಬಿ ಐ ಗೆಸ್ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್. ಸ್ಪಿರಿಚುವಲ್ ಗ್ರೋತ್ ಅಂತ ಬಂದಾಗ ನೀವಿನ್ನು ಪ್ರಾಪರ್ ಪಾತ್ಗೆ ಇನ್ನು ಬಂದಿಲ್ಲ. ಮೇ ಬಿ ನೀವು ಫೇಸ್ ಮಾಡಿರೋ ಸಿಚುವೇಶನ್ಗಳು ಬೇಕಾದಷ್ಟು ಇದೆ, ಅದ್ರ ಬಗ್ಗೆ ತಿಳ್ಕೊಂತೀರ. ಬಿಟ್ರೆ ರೈಟ್ ಟೈಮ್ ಸಿಗಲ್ಲ, ರೈಟ್ ಆಪರ್ಚುನಿಟಿ ಸಿಗಲ್ಲ ನಿಮಗೆ ಒಂದು ಸ್ಪಿರಿಚುವಲ್ ಗ್ರೋತ್ಗೆ. ಬಿಕಾಸ್ ನೀವ್ ಇನ್ನು ಲೈಕ್ ಲರ್ನಿಂಗ್ ಫೇಸ್ ಅಲ್ಲಿ ಇದ್ದೀರಾ. ಅಂದ್ರೆ ನನ್ನ ಸೋಲ್ ಪರ್ಪಸ್ ಏನು, ನಾನು ಎಲ್ಲಿ ಬಿಲಾಂಗ್ ಆಗ್ತೀನಿ, ನಾನು ಎಲ್ಲಿ ಫಿಟ್ ಇನ್ ಆಗ್ತೀನಿ, ಇನ್ನು ನೀವು ಗ್ರೋತ್ ಏನೋ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಬಿಟ್ರೆ ಐ ಗೆಸ್ ನಿಮಗೆ ಇನ್ನೂ ಟೈಮ್ ಇದೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಐ ಗೆಸ್ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಟೈಮಿಂಗ್ಸ್ ಬಗ್ಗೆ ಏನಾದ್ರು ಮೆಸೇಜ್ ಇದೆಯಾ ನೋಡೋಣ ಗ್ರೂಪ್ 2 ಅವ್ರಿಗೆ. ಟೈಮಿಂಗ್ಸ್ ಮೆಸೇಜ್ ಫಾರ್ ಓಕೆ ಆಲ್ರೆಡಿ ಐ ಡಿಂಟ್ ನೋ ದಿಸ್. ವಿತಿನ್ 3 months, ಮೇ ಬಿ ಐ ಗೆಸ್ 3 months ಕೊಡಿ ಸ್ಪಿರಿಚುವಲ್ ಗ್ರೋತ್, ಅಥವಾ ನೀವು ಎಲ್ಲಿ ಬಿಲಾಂಗ್ ಆಗ್ತೀರಾ, ನೀವು ಎಷ್ಟ್ರ ಮಟ್ಟಿಗೆ ಗ್ರೋ ಆಗ್ತಾ ಇದೀರಾ ಅಂತ ತಿಳ್ಕೊಳ್ಳೋದಕ್ಕೆ. ಟೇಕ್ ಇಟ್ ಸ್ಲೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದನ್ನು ಒಂದೇ ಸತಿ ತಗೊಂಡ್ ಹೋಗೋದು ಬೇಡ. ಐ ಗೆಸ್ ಫಸ್ಟ್ ನೀವು ಯಾವ್ದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ, ಯಾವ್ದ್ರ ಮೇಲೆ ಫೋಕಸ್ ಇದ್ರೆ ಅದ್ರ ಮೇಲೆ ಕಂಪ್ಲೀಟ್ ಫೋಕಸ್ ಕೊಡಿ. ಎಲ್ಲಾದ್ರ ಮೇಲೆ ಏನೋ ಫೋಕಸ್ಡ್ ಆಗಿರೋದಕ್ಕೆ ಆಗಲ್ಲ, ರೈಟ್? So I guess group 2 that is that. So yes, ಇದಾಗಿತ್ತು ನಿಮ್ಮ ಜಾನ್ವರಿ ಹೋಲ್ ಮಂತ್ ಪ್ರಿಡಿಕ್ಷನ್. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಟ್ ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ 111 ಅಂತ ಟೈಪ್ ಮಾಡಿ ಗೈಸ್. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಮೆಸೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ ನ ಮಿಸ್ ಮಾಡ್ಕೊಳ್ಳಲ್ಲ. ಹೆಂಗ್ ಅನ್ಸುತ್ತೆ ನಿಮಗೆ? ಮೋಟಿವೇಟ್ ಅನ್ಸುತ್ತಾ, ಗೈಡೆನ್ಸ್ ಅನ್ಸುತ್ತಾ, ಏನ್ ಅನ್ಸುತ್ತೆ? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಂಡ್ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮಾಡ್ಕೊಂಡಿಲ್ಲ ಅಂದ್ರೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲಿ ಪಾಪ್ ಆಗ್ತಿರೋ ನಂಬರ್ ಅಥವಾ ಡಿಸ್ಪ್ಲೇ ನಂಬರ್, ಡಿಸ್ಕ್ರಿಪ್ಷನ್ ನಂಬರ್ ಇದೆ, ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಬ್ಲೆಸ್ಡ್ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಲ್ತ್, ನಿಮ್ಮ ಆರೋಗ್ಯ, ಏನು ಐಶ್ವರ್ಯ ಎಲ್ಲದೂ ನಿಮಗೆ ಈ ಒಂದು ಏನು ಇಯರ್ ಅಲ್ಲಿ ಕೊಡ್ಲಿ ಅಂತ ಹೇಳ್ತಾ ಗೈಸ್ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.